ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಇವತ್ತು ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಓಪನ್ ಎಲೆಕ್ಟಿವ್ BA BCom BCA ಆಗಿರ್ಬೋದು ಥರ್ಡ್ ಸೆಮಿಸ್ಟರ್ ಒಂದು ಏನು ಎಕ್ಸಾಮಿನೇಷನ್ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆದಿರುವಂಥ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ನ ನೋಡೋಣ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇವಾಗ ಸೆಕ್ಷನ್ ಎ ಅಂದರೆ 2 ಮಾರ್ಕೇಶನ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನೋಡೋಣ. ಕ್ವಶನ್ ನಂಬರ್ 1, ವಾಟ್ ಆರ್ ದ ಸ್ಟೆಪ್ಸ್ ಟು ಕ್ರಿಯೇಟ್ ಟ್ವಿಟರ್ ಅಕೌಂಟ್ ಅಂತ ಕೇಳಿದ್ದಾರೆ. ಸೊ ಟ್ವಿಟರ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಯಾವ ರೀತಿ ಸ್ಟೆಪ್ಸ್ಗಳನ್ನು ಅಳವಡಿಸಿಕೊಳ್ಬೇಕಂತ ಕೇಳಿದ್ದಾರೆ. ಫಸ್ಟ್ ಪಾಯಿಂಟ್, ಗೋ ಟು ಟ್ವಿಟರ್ ಆಫಿಷಿಯಲ್ ವೆಬ್ಸೈಟ್ ಆರ್ ಡೌನ್ಲೋಡ್ ದಿ ಆ್ಯಪ್. ಅಂದರೆ ಟ್ವಿಟರ್ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಕ್ಲಿಕ್ ಆನ್ ಸೈನ್ ಅಪ್ ಆ್ಯಂಡ್ ಎಂಟರ್ ಯುವರ್ ನೇಮ್, ಫೋನ್ ನಂಬರ್ ಆರ್ ಇಮೇಲ್. ಅಂದರೆ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೇಮು ಮತ್ತು ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಇಮೇಲನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಏನೈತಿ, ಕ್ರಿಯೇಟ್ ಎ ಪಾಸ್ವರ್ಡ್ ಆ್ಯಂಡ್ ವೆರಿಫೈ ಯುವರ್ ಅಕೌಂಟ್ ಥ್ರೂ OTP ಆರ್ ಇಮೇಲ್. ಅಂದರೆ ನೀವು ನಿಮ್ಮದು ಪಾಸ್ವರ್ಡ್ ಏನಿದೆ ಕ್ರಿಯೇಟ್ ಮಾಡ್ಕೋಬೇಕು. ಅದು ನಿಮ್ಮ ಮೇಲ್ಗೆ ಕನ್ಫರ್ಮೇಷನ್ ಏನಾಗ್ತದೆ OTP ಬರುತ್ತೆ, ಅದು OTPನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್, ಸೆಟಪ್ ಯುವರ್ ಪ್ರೊಫೈಲ್ ಬೈ ಆ್ಯಡಿಂಗ್ ಎ ಫೋಟೋ ಆ್ಯಂಡ್ ಬಯೋ. ಅಂದರೆ ನಿಮ್ಮ ಏನು ಫೋಟೋ ಇದೆಯಲ್ಲ ಅಲ್ಲಿ ನಿಮ್ಮ ಭಾವಚಿತ್ರ ಮತ್ತು ನಿಮ್ಮದು ಬಯೋನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಏನಿದೆ, ಸ್ಟಾರ್ಟ್ ಫಾಲೋಯಿಂಗ್ ಯೂಸರ್ಸ್ ಆ್ಯಂಡ್ ಟ್ವೀಟಿಂಗ್. ಸೊ ನಿಮ್ಮ ಟ್ವಿಟರ್ನಲ್ಲಿ ನಿಮಗೆ ಬೇಕಾಗಿರುವಂಥವ್ರಿಗೆ ಫಾಲೋ ಮಾಡಿ ಅಲ್ಲಿ ಅವರು ಮಾಡುವಂಥ ಪೋಸ್ಟ್ಗೆ ಟ್ವೀಟ್ ಮಾಡ್ಬೋದು. Second question, what is traditional media? Traditional media includes conventional methods like newspaper, radio, TV and magazines used for communication and marketing before digital platforms. So ಇಲ್ಲಿ ಟ್ರೆಡಿಷ್ನಲ್ ಮೀಡಿಯಾ ಅಂತ ಏನಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಏನು ಮಾಡ್ಕೋತೀವಿ, ಟ್ರೆಡಿಷ್ನಲ್ ಮೀಡಿಯಾದಲ್ಲಿ ನ್ಯೂಸ್ ಪೇಪರ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, TV ಆಗಿರ್ಬೋದು ಅಥವಾ ಮ್ಯಾಗ್ಝಿನ್ ಆಗಿರ್ಬೋದು, ಇಲ್ಲೇನು ಮಾಡ್ತೀವಿ, ಒಂದು ಕಮ್ಯುನಿಕೇಷನ್ ಅಳವಡಿಸ್ಕೊಳ್ಳೋಕೆ ಈ ಟ್ರೆಡಿಷ್ನಲ್ ಮೀಡಿಯಾ ಅನ್ನೋದನ್ನು ಯೂಸ್ ಮಾಡ್ಕೋತೀವಿ. Question number 3, define content marketing. Content marketing is the creation and sharing of valuable, relevant and consistent content to attract and retain a specific audience and drive profitable actions. ಅಂದರೆ ಕಂಟೆಂಟ್ ಮಾರ್ಕೆಟಿಂಗ್ ಅಂದರೆ ಏನಂತ ಕೇಳಿದ್ದಾರೆ. ಇಲ್ಲಿ ನಾವು ಏನು ಮಾಡ್ತೀವಿ, ಒಂದು ಮಾರ್ಕೆಟ್ನಲ್ಲಿ ಒಂದು ಪೋಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತೀವಿ, ಒಂದು ಪೋಸ್ಟ್ನ ಶೇರ್ ಮಾಡ್ತೀವಿ. ಇವಾಗ ನಿಮ್ಮದು ಒಂದು ಯಾವುದಾದ್ರೂ ನಿಮ್ಮದೊಂದು ಪ್ರಾಡಕ್ಟ್ ಇದೆ, ಅದನ್ನು ಸೆಲ್ ಮಾಡಬೇಕಾದ್ರೆ ಅಲ್ಲಿ ನೀವು ಪೋಸ್ಟ್ನ ಶೇರ್ ಮಾಡ್ತೀರಿ. ಅದು ಕಸ್ಟಮರ್ಗೆ ಅಥವಾ ಆಡಿಯನ್ಸ್ಗೆ ಏನಿದೆ ಅದು ನಿಮ್ಮದು ಅವರು ಬಾಯ್ ಮಾಡಬೇಕಾದ್ರೆ ನಿಮ್ಗೇನು ಮಾಡ್ತಾರದು ನಿಮ್ಗೆ ಪ್ರಾಫಿಟೇಬಲ್ ಆಗ್ತೈತಿ. ನೆಕ್ಸ್ಟ್ ಅವ್ರು ಏನಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೋತಾರೆ. ಫೋರ್ತ್ ಕ್ವಶನ್, ವಾಟ್ ಆರ್ ದ ಸ್ಟೆಪ್ಸ್ ಟು ಅನಲೈಸ್ ಟ್ವಿಟರ್ ಮಾರ್ಕೆಟಿಂಗ್. ಅಂದರೆ ಟ್ವಿಟರ್ ಮಾರ್ಕೆಟಿಂಗಲ್ಲಿ ಯಾವ್ಯಾವ ಸ್ಟೆಪ್ಸ್ ಐತಿ ಅನಲೈಸ್ ಮಾಡ್ಕೊಳ್ಳೋಕೆ ಕೇಳಿದ್ದಾರೆ. ಫಸ್ಟ್ ಪಾಯಿಂಟ್, ಮಾನಿಟರ್ ಎಂಗೇಜ್ಮೆಂಟ್ ಮೆಟ್ರಿಕ್ಸ್. ಅಂದರೆ ಇಲ್ಲಿ ಮಾನಿಟರ್ ಏನು ಮಾಡ್ತೀವಿ, ಎಂಗೇಜ್ಮೆಂಟ್ ಮಾಡೋಕ್ಕೆ. ಅಂದರೆ ನಿಮ್ಮ ಪೋಸ್ಟು ನಿಮ್ಮದು ಹೈ ಫಾಲೋವರ್ಸ್ ಗ್ರೋತ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಇಲ್ಲಿ ಲೈಕ್ಸ್ ಆಗಿರ್ಬೋದು, ರೀಟ್ವೀಟ್ಸ್ ಆಗಿರ್ಬೋದು, ಕಮೆಂಟ್ಸ್ನ ಇಲ್ಲಿ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಪಾಯಿಂಟ್, ಯೂಸ್ ಟ್ವಿಟರ್ ಅನಲೈಟಿಕ್ಸ್ ಟು ಟ್ರ್ಯಾಕ್ ಇಂಪ್ರೆಷನ್ಸ್ ಆ್ಯಂಡ್ ಪ್ರೊಫೈಲ್ ವಿಸಿಟ್ಸ್. ಅಂದರೆ ಟ್ವಿಟರ್ದು ಏನಿದೆಲ್ಲ ಒಂದು ಅನಲೈಟಿಕ್ ಇರ್ತೈತಿ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಒಂದು ಏನು ಇರ್ತೈತಲ್ಲ, ಅಲ್ಲಿ ನಿಮ್ಮದು ಪ್ರೊಫೈಲ್ನಲ್ಲಿ ಗ್ರೋತ್ ಆಗಬೇಕಾದ್ರೆ, ಪ್ರೊಫೈಲ್ ವಿಸಿಟ್ ಆಗಬೇಕಾದ್ರೆ ಅದು ಏನು ಮಾಡ್ತೀವಿ, ಅನಲೈಟಿಕ್ಸ್ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಏನೈತಿ, ಅನಲೈಸ್ ಆಡಿಯನ್ಸ್ ಡೆಮೋಗ್ರಾಫಿಕ್ಸ್ ಆ್ಯಂಡ್ ಪೀಕ್ ಆ್ಯಕ್ಟಿವಿಟೀಸ್ ಟೈಮ್ಸ್. ಅಂದರೆ ಆಡಿಯನ್ಸ್ದು ಏನಿದೆಯಲ್ಲ ಅವರು ಯಾವ ಟೈಮ್ನಲ್ಲಿ ಫ್ರೀ ಇರ್ತಾರೋ ಆ ಟೈಮ್ನಲ್ಲಿ ನೋಡ್ಕೊಂಡು ನಿಮ್ದೇನಿದೆ ಪೋಸ್ಟ್ನ ಕಂಟೆಂಟ್ನ ಶೇರ್ ಮಾಡಿದರೆ ಅಲ್ಲಿ ಆಡಿಯನ್ಸ್ದು ಏನಾಗ್ತೈತಿ, ಪರ್ಫಾರ್ಮೆನ್ಸ್ ಅವ್ರ ವ್ಯೂಸ್ ಏನಾಗ್ತದೆ ಗ್ರೋತ್ ಹೈ ಲೆವೆಲ್ದಾಗ ಹೋಗ್ತೈತಿ. ನೆಕ್ಸ್ಟ್ ಪಾಯಿಂಟ್, ರಿವೈವ್ ದಿ ಪರ್ಫಾರ್ಮೆನ್ಸ್ ಆಫ್ ಹ್ಯಾಶ್ಟ್ಯಾಗ್ಸ್ ಆ್ಯಂಡ್ ಕ್ಯಾಂಪೇನ್ಸ್. ಅಂದರೆ ಇವಾಗ ನಿಮ್ಮದು ಪೋಸ್ಟ್ ವೈರಲ್ ಆಗಬೇಕಾದ್ರೆ ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡ್ಕೋತೀವಿ. ಹ್ಯಾಶ್ಟ್ಯಾಗ್ಸ್ ಕ್ಯಾಂಪೇನ್ ಮಾಡೋಕ್ಕೆ ಪೋಸ್ಟ್ ಇವಾಗ ಟ್ವಿಟರ್ ಲೈಕ್ಸ್, ಟ್ವಿಟರ್ಸ್ ಗುಡ್, ಟ್ವಿಟರ್ಸ್ ಏನೈತಿ, ಟ್ವಿಟರ್ಸ್ ಪೋಸ್ಟ್, ಟ್ವಿಟರ್ಸ್ ವೈರಲ್, ಈ ಥರ ಏನಿದೆ ಹ್ಯಾಶ್ಟ್ಯಾಗ್ಸ್ನೇ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಕ್ವಶನ್, ಡಿಫೈನ್ SEO. SEO ಅಂದರೆ ಇದು ಏನದು, ಒಂದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಈಸ್ ದಿ ಪ್ರೊಸೆಸ್ ಆಫ್ ಆಪ್ಟಿಮೈಸಿಂಗ್ ವೆಬ್ ಕಂಟೆಂಟ್ ಟು ರ್ಯಾಂಕ್ ಹೈಯರ್ ಇನ್ ಸರ್ಚ್ ಇಂಜಿನ್ಸ್ ರಿಸಲ್ಟ್ ಇನ್ಕ್ರೀಸಿಂಗ್ ವಿಸಿಬಿಲಿಟಿ ಆ್ಯಂಡ್ ಟ್ರಾಫಿಕ್. ಅಂದರೆ ಈ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ, ಇವಾಗ ನೀವು ಒಂದು ಗೂಗಲ್ನಲ್ಲಿ ಸರ್ಚ್ ಮಾಡ್ತೀರಾ, ಒಂದು ಯಾವುದೇ ರೀತಿಯ ವೆಬ್ಸೈಟ್ ಆಗಿರ್ಬೋದು, ಅಲ್ಲಿ ಸರ್ಚ್ ಮಾಡ್ತೀರಾ, ಅಲ್ಲಿ ಫಸ್ಟಿಗೆ ಶೋ ಆಗೋದು ಏನಾಗ್ತದೆ, ಅಲ್ಲಿ ರ್ಯಾಂಕಿಂಗ್ನಲ್ಲಿ ಒಂದು ಯಾವುದಾದ್ರೂ ಒಂದು ಬ್ಲಾಗಿಂಗ್ ವೆಬ್ಸೈಟ್ ಬರ್ತೈತಿ ನೀವು ಸರ್ಚ್ ಮಾಡಿರೋದು, ಅಲ್ಲಿ ಏನಿದೆ ಅದು ಟ್ರಾಫಿಕ್, ಆ ಕಂಟೆಂಟ್ ಟ್ರಾಫಿಕ್ ಏನಿದೆ ಆ ಬ್ಲಾಗಿಂಗ್ ವೆಬ್ಸೈಟದು ಏನಿದೆ ಹೈ ಲೆವೆಲ್ದಾಗಿದೆ. ಸೊ ಅದು SEOನ ಅಲ್ಲಿ ಬಳಸ್ತಾರೆ. ಕ್ವಶನ್ ನಂಬರ್ 6, ವಾಟ್ ಆರ್ ಫೇಸ್ಬುಕ್ ಗ್ರೂಪ್ಸ್. ಫೇಸ್ಬುಕ್ ಗ್ರೂಪ್ಸ್ ಅಂತ ಹೇಳಿ ಏನಂತ ಕೇಳಿದ್ದಾರೆ. ಸೊ ಫೇಸ್ಬುಕ್ ಗ್ರೂಪ್ಸ್ ಆರ್ ಕಮ್ಯುನಿಟೀಸ್ ವೇರ್ ಯೂಸರ್ಸ್ ವಿತ್ ಶೇರ್ಡ್ ಇಂಟ್ರೆಸ್ಟ್ ಕ್ಯಾನ್ ಕನೆಕ್ಟ್, ಡಿಸ್ಕಸ್ ಆ್ಯಂಡ್ ಶೇರ್ ಕಂಟೆಂಟ್ ವಿತಿನ್ ಎ ಪ್ರೈವೇಟ್ ಆರ್ ಪಬ್ಲಿಕ್ ಸ್ಪೇಸ್. ಅಂದರೆ ಇದು ಫೇಸ್ಬುಕ್ ಗ್ರೂಪ್ ಏನೈತಿ, ಇದು ಒಂದು ಕಮ್ಯುನಿಟಿ ಐತಿ.
ಅಂದರೆ ಒಂದು ಫ್ಯಾಮ್ಲಿ ಥರ. ಇಲ್ಲಿ ಏನು ಮಾಡ್ತೀವಿ ನಾವು, ನಮ್ಮದು ಕಂಟೆಂಟನ್ನ ಶೇರ್ ಮಾಡ್ತೀವಿ ಮತ್ತು ಡಿಸ್ಕಷನ್ ಮಾಡ್ತೀವಿ. ಇವಾಗ ಬೇರೆ ಬೇರೆ ಜನ ಏನಿರ್ತದೆ ಅವ್ರವ್ರದ್ದು ಏನು ಇರ್ತದೆ ಅಲ್ಲಿ ಅನಿಸಿಕೆಗಳನ್ನ ಏನು ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ ಮತ್ತು ಅವ್ರದ್ದು ಏನೈತಿ ಅವ್ರ ಕಂಟೆಂಟ್ಗಳನ್ನ ಶೇರ್ ಮಾಡ್ತಾರೆ. ಸೊ ಅಲ್ಲಿ ಏನದು ಈ ಫೇಸ್ಬುಕ್ ಗ್ರೂಪ್ನ ಬೆಳೆಸ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 7, ವಾಟ್ ಈಸ್ ಹ್ಯಾಶ್ಟ್ಯಾಗ್ಸ್? ಅಂದರೆ ಹ್ಯಾಶ್ಟ್ಯಾಗ್ಸ್ ಅಂದರೆ ಏನು ಕೇಳಿದ್ದಾರೆ. ಎ ಹ್ಯಾಶ್ಟ್ಯಾಗ್ ಈಸ್ ಎ ಕೀವರ್ಡ್ ಆರ್ ಫ್ರೇಸ್ preceded by a hash symbol used to categorize content on social media, ಮೇಕಿಂಗ್ ಇಟ್ ಈಸಿಲಿ ಸರ್ಚಬಲ್ ಬೈ ಯೂಸರ್ಸ್. ಅಂದರೆ ಹ್ಯಾಶ್ಟ್ಯಾಗ್ಸ್ ಎದಕ್ಕೆ ಯೂಸ್ ಮಾಡ್ಕೋತೀವಿ ಅಂದರೆ ಇವಾಗ ಅದು ರಿಲೇಟೆಡ್ ಆಗಿರ್ಬೋದು. ಇವಾಗ ಒಂದು ಫುಡ್ದು ಏನಿದೆ ಫುಡ್ ಅಂದರೆ ಪ್ರಿಪರೇಷನ್ ಮಾಡಬೇಕಾದ್ರೆ, ಅಡುಗೆ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಫುಡ್, ಕುಕ್ಕಿಂಗ್ ಈ ಥರ ಏನು ಯೂಸ್ ಮಾಡ್ಕೋದ್ರೆ ಏನೈತಿ ಅಲ್ಲಿ ಯಾರಾದರೂ ಸರ್ಚ್ ಮಾಡಿದರೆ ನಿಮ್ಮ ಪೋಸ್ಟ್ ಏನಿರ್ತದೆ ಅಲ್ಲಿ ಮೇಲೆ ಶೋ ಆಗುತ್ತೆ. ಇವಾಗ ಸೆಕ್ಷನ್ ಬಿ ಕ್ವಶನ್ಸ್ ವಿತ್ ಆನ್ಸರ್ಸ್ ನೋಡೋಣ. ಇದು ನಿಮ್ಗೇನಿದೆ 4 ಮಾರ್ಕೇಶನ್ ಕ್ವಶನ್ಸ್ ಇದೆ. ಕ್ವಶನ್ ನಂಬರ್ 2, ಎಕ್ಸ್ಪ್ಲೇನ್ ದಿ ಸ್ಟ್ರಾಟಜೀಸ್ ಆಫ್ ಟ್ವಿಟರ್ ಮಾರ್ಕೆಟಿಂಗ್. ಅಂದರೆ ನಾವು ಟ್ವಿಟರ್ ಮಾರ್ಕೆಟಿಂಗ್ದು ಬಳಸ್ಕೊಳ್ಳೋಕೆ ಯಾವ ಥರ ಒಂದು ಸ್ಟ್ರಾಟಜಿ, ಯಾವ ಥರ ಒಂದು ಮಹತ್ವಪೂರ್ಣವಾಗಿ ನಾವು ಯೂಸ್ ಮಾಡ್ಕೋಬೇಕು ಅಂತ ಕೇಳಿದ್ರೆ, ಫಸ್ಟ್ ಪಾಯಿಂಟ್, ಸೆಟ್ ಕ್ಲಿಯರ್ ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ಸ್. ಅಂದರೆ ನಮ್ಮದು ಒಂದು ಏನಿರ್ತದೆ ಗೋಲ್, ಪೊಸಿಷನ್ ಏನಿರ್ತದೆ ಒಂದು ಕ್ಲಿಯರ್ ಮೈಂಡ್ಸೆಟ್ ಇರಬೇಕು. ನೆಕ್ಸ್ಟ್, ಯೂಸ್ ಕಂಪೇಲಿಂಗ್ ವಿಜುವಲ್ಸ್ ಆ್ಯಂಡ್ ಕನ್ಸರ್ನ್ ಕಂಟೆಂಟ್. ಅಂದರೆ ಇವಾಗ ನಿಮ್ಮದು ಏನರ ಒಂದು ಇವಾಗ ಕುಕ್ಕಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ನೀವು ಯಾವ ಪ್ಲ್ಯಾಟ್ಫಾರ್ಮಿಂದ ಯೂಸ್ ಮಾಡ್ತಿರಲ್ಲ ಅದೊಂದು ನಿಮ್ದು ಏನಿದೆ ಪೋಸ್ಟ್ ಅಪ್ಲೋಡ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಏನಿದೆ, ಲವರೇಜ್ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ಸ್ ಆ್ಯಂಡ್ ಟ್ವಿಟರ್ ಆ್ಯಡ್ಸ್. ಅಂದರೆ ನೀವು ಟ್ವಿಟರ್ ಆ್ಯಡ್ಸ್ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮದು ಪೋಸ್ಟ್ನ ವೈರಲ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮ್ಮದು ಆಡಿಯನ್ಸ್ ಗ್ರೋತ್ನೂ ಹೆಚ್ಚಾಗುತ್ತೆ, ನಿಮ್ಮ ಫಾಲೋವರ್ಸ್ನೂ ಜಾಸ್ತಿ ಆಗ್ತಾರೆ. ನೆಕ್ಸ್ಟ್ ಏನೈತಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಎಂಗೇಜ್ ವಿತ್ ಫಾಲೋವರ್ಸ್ ಬೈ ರಿಪ್ಲೈಯಿಂಗ್, ರೀಟ್ವೀಟಿಂಗ್ ಆ್ಯಂಡ್ ಪೋಲಿಂಗ್. ಅಂದರೆ ಆಡಿಯನ್ಸ್ ಜೊತೆ ಏನಿರಬೇಕು ನೀವು ಹೊಂದಾಣಿಕೆದಿಂದ ಇರಬೇಕು ಮತ್ತು ಅವ್ರ ಟ್ವಿಟ್ಟಿಗೆ ರೀಟ್ವೀಟ್ ಮಾಡೋದು, ಅವ್ರ ಕಮೆಂಟ್ ಸೆಕ್ಷನ್ ಏನು ಮಾಡ್ತಾರೆ ಕಮೆಂಟ್ಗೆ ಅವ್ರಿಗೆ ರೀಟ್ವೀಟ್ ಮಾಡೋದು. ನೆಕ್ಸ್ಟ್ ಪೋಲ್ ಮಾಡ್ಬೋದು. ಈ ಥರ ಏನೈತಿ ಈ ಥರ ಸ್ಟ್ರಾಟಜಿನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನೈತಿ, ನೆಕ್ಸ್ಟ್ ಪಾಯಿಂಟ್, ಟ್ರ್ಯಾಕ್ ಪರ್ಫಾರ್ಮೆನ್ಸ್ ಯೂಸಿಂಗ್ ಟ್ವಿಟರ್ ಅನಲೈಟಿಕ್ಸ್. ಅಂದರೆ ನಿಮ್ಮದು ಯಾವ ಥರ ಗ್ರೋತ್ ಇದೆ ಆಡಿಯನ್ಸ್ದು, ಇವಾಗ ವ್ಯೂಸ್ ಯಾವ ಥರ ಇದೆ, ಶೇರ್ಸ್ ಯಾವ ಥರ ಇದೆ, ಲೈಕ್ಸ್ ಯಾವ ಥರ ಇದೆ ತಿಳಿಸಿ ಅದೊಂದು ಏನು ಗ್ರೋತ್ ಒಂದು ಅನಲೈಟಿಕ್ಸ್ ಯೂಸ್ ಮಾಡ್ಕೋತೀವಲ್ಲ ಅದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 3, ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಟ್ವಿಟರ್ ಮಾರ್ಕೆಟಿಂಗ್. ಅಂದರೆ ಇಲ್ಲಿ ಟ್ವಿಟರ್ ಮಾರ್ಕೆಟಿಂಗಿಂದ ಆಗುವಂಥ ದೋಷ ಪರಿಣಾಮಗಳು ಯಾವ್ಯಾವ ಕೇಳಿದ್ದಾರೆ. ಫಸ್ಟ್ ಪಾಯಿಂಟ್, ಲಿಮಿಟೆಡ್ ಕ್ಯಾರೆಕ್ಟರ್ ಕೌಂಟ್ ಫಾರ್ ಮೆಸೇಜಸ್. ಅಂದರೆ ಇಲ್ಲಿ ನೀವು ಏನು ಮೆಸೇಜಸ್ ಹಾಕ್ತಿರಲ್ಲ ಅದಕ್ಕೆ ಲಿಮಿಟ್ ಇರುತ್ತೆ ಕ್ಯಾರೆಕ್ಟರಿಸ್ಟಿಕ್ದು. ಇವಾಗ ನೀವು 600 ವರ್ಡ್ಸ್, ಇವಾಗ 1000 ವರ್ಡ್ಸ್ ಏನು ಯೂಸ್ ಮಾಡ್ತಿರಲ್ಲ ಅಷ್ಟರೊಳಗೆ ಲಿಮಿಟ್ ಇರ್ತದೆ. ಇವಾಗ ಜಾಸ್ತಿ ಮೋರ್ ದ್ಯಾನ್ 10,000 ವರ್ಡ್ಸ್ 20,000 ವರ್ಡ್ಸ್ ಯೂಸ್ ಮಾಡೋಕ್ಕೆ ಇದಕ್ಕೆ ಅಲ್ಲಿ ಅನ್ಲಿಮಿಟೆಡ್ ಆಗಿರೋಂಗಿಲ್ಲ. ನೆಕ್ಸ್ಟ್, ಕಂಟೆಂಟ್ ವಿಸಿಬಿಲಿಟಿ ಇನ್ ಶಾರ್ಟ್ ಲಿವ್ಡ್. ಅಂದರೆ ಒಂದು ಕಂಟೆಂಟ್ ಏನಿರ್ತದೆ ವಿಸಿಬಿಲಿಟಿ ಆಗ್ಲಿಕ್ಕೆ ಒಂದು ಶಾರ್ಟ್ ಲಿವ್ನ ಯೂಸ್ ಮಾಡ್ಕೋತೀವಿ. ರಿಕ್ವೈರ್ಸ್ ಫ್ರೀಕ್ವೆಂಟ್ ಅಪ್ಡೇಟ್ಸ್ ಆ್ಯಂಡ್ ಎಂಗೇಜ್ಮೆಂಟ್. ಅಂದರೆ ಅಪ್ಡೇಟ್ ಏನಿದೆ ಇವಾಗ ಆಡಿಯನ್ಸ್ ಗ್ರೋತ್ ಏನಿದೆಯಲ್ಲ ಎಂಗೇಜ್ಮೆಂಟ್ ಪರ್ಫಾರ್ಮೆನ್ಸಲ್ಲಿ ಹೈ ಲೆವೆಲ್ದಾಗ ಆಗಬೇಕು. ನೆಕ್ಸ್ಟ್ ಏನಿದೆ ಪಾಯಿಂಟು, ಡಿಫಿಕಲ್ಟಿ ಇನ್ ಟಾರ್ಗೆಟಿಂಗ್ ಸ್ಪೆಸಿಫಿಕ್ ಆಡಿಯನ್ಸ್ ಕಂಪೇರ್ ಟು ದಿ ಅದರ್ ಪ್ಲ್ಯಾಟ್ಫಾರ್ಮ್ಸ್. ಅಂದರೆ ಇಲ್ಲಿ ಏನಿದೆ ಇವಾಗ ಇನ್ಸ್ಟಾಗ್ರಾಮ್ ಆಯಿತು, ಫೇಸ್ಬುಕ್ ಏನೈತಿ, ಇವಾಗ ನೀವು ಆಡಿಯನ್ಸ್ ನಿಮ್ಮದು ಒಂದು ಪ್ರಾಡಕ್ಟ್ ಸೆಲ್ ಮಾಡಬೇಕಾಗಿದೆ, ಒಂದು ನಿಮ್ಮದು ಮೊಬೈಲ್ ಶಾಪ್ ಇದೆ ಅದನ್ನು ಸೆಲ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿರುವಂಥ ಆಡಿಯನ್ಸ್ ಇಲ್ಲಿ ಸಿಗ್ತಾ ಇಲ್ಲ ಟ್ವಿಟರ್ನಲ್ಲಿ. ಬಟ್ ಬೇರೆ ಇವಾಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿದೆ ಆಡಿಯನ್ಸ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಸಿಗ್ತಾರೆ. ಕ್ವಶನ್ ನಂಬರ್ 4, ಮೆನ್ಷನ್ ದಿ ಲಿಮಿಟೇಷನ್ಸ್ ಆಫ್ ಫೇಸ್ಬುಕ್ ಮಾರ್ಕೆಟಿಂಗ್. ಅಂದರೆ ಫೇಸ್ಬುಕ್ ಮಾರ್ಕೆಟಿಂಗಲ್ಲಿ ಇರುವಂಥ ಒಂದು ಕೆಲವೊಂದಿಷ್ಟು ಲಿಮಿಟ್ಸ್ ಏನಿದೆಯಲ್ಲ ಅದನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಫಸ್ಟ್ ಪಾಯಿಂಟ್, ಆರ್ಗ್ಯಾನಿಕ್ ರೀಚ್ ಈಸ್ ಡಿಕ್ಲೈನಿಂಗ್ ಮೇಕಿಂಗ್ ಯಾಡ್ಸ್ ನೆಸಸರಿ. ಅಂದರೆ ಇಲ್ಲಿ ಏನಿದೆ ಆರ್ಗ್ಯಾನಿಕ್ ಅಂದರೆ ತನ್ನಿಂದ ತಾನೇ ಆಗಿರುವಂಥ ಏನು ಒಂದು ಕಸ್ಟಮರಿಗೆ ಆಗಿರ್ಬೋದು ಅಥವಾ ಪೀಪಲ್ಸ್ ಆಡಿಯನ್ಸ್ ಏನಿರ್ತಾರಲ್ಲ ಅವರಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ನ ಅಥವಾ ಒಂದು ಏನಾದರೂ ಒಂದು ಕಂಟೆಂಟ್ ಬೇಕಾಗಿದ್ರೆ ಅದು ತನ್ನಿಂದ ತಾನೇ ಏನಿದೆ ಫಾಲೋಅಪ್ ಅಥವಾ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಯೂಸ್ ಮಾಡ್ಕೋಬೇಕಾಗ್ತೈತೆ. ಬಟ್ ಏನೈತೆ ಅಲ್ಲಿ ಯಾರ್ಸ್ನ ಯೂಸ್ ಮಾಡ್ಕೋತಾರೆ, ಪ್ರಮೋಟ್ ಮಾಡ್ತಾರೆ ಅವ್ರ ಪ್ರೊಫೈಲ್ ಅಥವಾ ಅವ್ರ ವೆಬ್ಸೈಟ್ ಅಥವಾ ಅವ್ರ ಪ್ರಾಡಕ್ಟ್ ಸೆಲ್ ಆಗಬೇಕಾದ್ರೆ ಮತ್ತು ಅವ್ರಿಗೆ ಲಾಭದಾಯಕ ಆಗಬೇಕಾದ್ರೆ ಏನು ಮಾಡ್ತಾರೆ ಅಲ್ಲಿ ಒಂದು ಆ್ಯಡ್ಸ್ ಮುಖಾಂತರನ ಅದನ್ನು ಪ್ರಮೋಟ್ ಮಾಡ್ಕೋತಾರೆ. ನೆಕ್ಸ್ಟ್ ಏನಿದೆ ಪಾಯಿಂಟ್, ಹೈ ಕಾಂಪಿಟೇಷನ್ ಆ್ಯಂಡ್ ಓವರ್ ಸ್ಯಾಚುರೇಷನ್ ಆಫ್ ಕಂಟೆಂಟ್. ಅಂದರೆ ಇಲ್ಲಿ ಕಾಂಪಿಟೇಷನ್ ಲೆವೆಲ್ ಏನಿದೆ ಹೈ ಆಗಿದೆ ಮತ್ತು ಇಲ್ಲಿ ಏನೈತಿ ಕಂಟೆಂಟ್ ಪೋಸ್ಟ್ಗಳೇನಿದೆ ಜಾಸ್ತಿ ಇರ್ತಾವೆ ಡೈಲಿ. ನೆಕ್ಸ್ಟ್ ಪಾಯಿಂಟ್, ಪ್ರೈವಸಿ ಕನ್ಸರ್ನ್ಸ್ ಆ್ಯಂಡ್ ಫ್ರೀಕ್ವೆಂಟ್ ಅಲ್ಗೋರಿದಮ್ ಚೇಂಜಸ್. ಅಂದರೆ ಇವಾಗ ಪ್ರೈವಸಿ ಇರ್ತೈತಿ, ಇವಾಗ ಪಬ್ಲಿಕ್ ಪೋಸ್ಟ್ ಇರ್ತೈತಿ, ನಿಮ್ದು ಇವಾಗ ಒಂದು ಪ್ರೊಫೈಲ್ ಇರುತ್ತೆ, ಇವಾಗ ಒಂದು ಪ್ರೈವೇಟ್ ಪ್ರೊಫೈಲ್ ಇಟ್ಟರೆ ನೀವು ಯಾರಿಗೆ ನೀವು ಫಾಲೋ ಮಾಡಿರ್ತೀರಿ ಅಥವಾ ಅವ್ರದ್ದು ನೀವು ಫಾಲೋಅಪ್ನಲ್ಲಿ ಇರ್ತಿರಲ್ಲ ಫಾಲೋಯಿಂಗ್ ಲಿಸ್ಟ್ನಲ್ಲಿ
ನೀವು ಅವ್ರದ್ದು ಪ್ರೊಫೈಲ್ನ ನೋಡ್ಬೋದು. ಅದೇ ಪಬ್ಲಿಕ್ ಆದರೆ ಎಲ್ಲರೂ ನೋಡ್ಬೋದು. ಪ್ರೈವೇಟ್ ಆದರೆ ನಾವು ಯಾರಿಗೆ ಫಾಲೋವಿಂಗ್ ಮಾಡ್ತೀವಿ ಅವ್ರು ಅಷ್ಟೇ ಪೋಸ್ಟ್ ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್, ಟೈಮ್ ಕನ್ಸ್ಯೂಮಿಂಗ್ ಟು ಮ್ಯಾನೇಜ್ ಆ್ಯಂಡ್ ಮಾನಿಟರ್. ಅಂದರೆ ಇಲ್ಲಿ ಟೈಮ್ ಏನಾಗ್ತದೆ, ಟೈಮ್ ಸೆನ್ಸ್ ಏನೈತಿ ಉಳಿತೈತಿ. ನೆಕ್ಸ್ಟ್ ಕ್ವಶನ್ 5th, ಹೌ ಟು ಕ್ರಿಯೇಟ್ ಇನ್ ಆ್ಯನ್ ಇನ್ಸ್ಟಾಗ್ರಾಮ್ ಥೀಮ್. ಅಂದರೆ ಇನ್ಸ್ಟಾಗ್ರಾಮ್ ಥೀಮ್ ಏನಿದೆಲ್ಲ, ಇವಾಗ ಒಂದು ವಾಟ್ಸಪ್ ಥೀಮ್ ಅಂದರೆ ವಾಲ್ಪೇಪರ್ ಅಂತೇಳಿ ಏನಂತೀವಲ್ಲ ನಾವು, ಆ ಥರ ಇನ್ಸ್ಟಾಗ್ರಾಮ್ ಥೀಮ್ದು ಕ್ರಿಯೇಟ್ ಮಾಡೋಕ್ಕೆ ಯಾವ ಥರ ನಾವು ಯೂಸ್ ಮಾಡ್ಕೋತೀವಿ ಕೇಳ್ಯಾರೆ. 1ನೇ ಪಾಯಿಂಟ್, ಡಿಸೈಡ್ ಆ್ಯಂಡ್ ಇನ್ ಈಚ್ ಆ್ಯಂಡ್ ಆರೆಸ್ಥೆಟಿಕ್ ಸ್ಟೈಲ್. ಅಂದರೆ ಇವಾಗ ಒಂದು ಡಿಸೈಡ್ ಮಾಡ್ಬೇಕು ನಾವು ಯಾವ ಥರ ಬೇಕು. ಅಂದರೆ ವಾಲ್ಪೇಪರ್ದು ಮಿನಿಮಲ್ ಬೇಕಾ, ವೈಬ್ರೆಂಟ್ ಬೇಕಾ, ಬ್ಲ್ಯಾಕ್ ಬೇಕಾ, ರೆಡ್ ಬೇಕಾ, ವೈಟ್ ಬೇಕಾ, ಬ್ಲೂ ಬೇಕಾ, ನಿಮ್ಗೊಂದು ಬ್ಯಾಕ್ಗ್ರೌಂಡ್ ಯಾವ ರೀತಿ ಬೇಕಲ್ಲ ಅದನ್ನೇ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಿತ್ತು ಪಾಯಿಂಟ್, ಚೂಸ್ ಎ ಕನ್ಸಿಸ್ಟೆಂಟ್ ಕಲರ್ ಪ್ಯಾಲೆಟ್ ಆ್ಯಂಡ್ ಫಿಲ್ಟರ್ಸ್. ಅಂದರೆ ಒಂದು ನಮಗೆ ಬೇಕಾಗಿರುವಂಥ ಒಂದು ಕಲರ್ ಏನೈತಿ ಅದನ್ನು ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಪಾಯಿಂಟ್, ಪ್ಲ್ಯಾನ್ ಕಂಟೆಂಟ್ ಯೂಸಿಂಗ್ ಗ್ರಿಡ್ ಲೇಔಟ್ಸ್ ಆ್ಯಂಡ್ ಪ್ರಿವ್ಯೂ ಟೂಲ್ಸ್. ಅಂದರೆ ಅಲ್ಲಿ ಟೂಲ್ಸ್ ಏನಿದೆಯಲ್ಲ ಸೆಟ್ಟಿಂಗ್ಸ್ನಲ್ಲಿ ಆ ಟೂಲ್ಸ್ ಮುಖಾಂತರ ಏನೈತಿ ನಾವು ಲೇಔಟ್ ಯಾವ ಥರ ಬೇಕು ತಕ್ಷಣ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್, ಪೋಸ್ಟ್ ಹೈ ಕ್ವಾಲಿಟಿ ಕನ್ಸೆನ್ಸ್ ವಿಜುವಲ್ ರೆಗ್ಯುಲರ್ಲಿ. ಅಂದರೆ ಇವಾಗ ನೀವು ಏನು ಪೋಸ್ಟ್ ಮಾಡ್ತಿರಲ್ಲ, ಇವಾಗ ಇನ್ಸ್ಟಾಗ್ರಾಮ್ದಲ್ಲಿ ಇವಾಗ ಒಂದು ಏನು ಪೋಸ್ಟ್ ಮಾಡ್ತಿರಲ್ಲ ಅಲ್ಲಿ ನಿಮ್ಮದು ಕ್ವಾಲಿಟಿ, ಇವಾಗ ರೀಲ್ಸ್ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು, ಅಲ್ಲಿ ಒಂದು ಸೆಟ್ಟಿಂಗ್ಸ್ ಇರ್ತೈತಿ. ಅಲ್ಲಿ ಹೈ ಲೆವೆಲ್ ಬೇಕಾ ಅಥವಾ ಲೋ ಕ್ವಾಲಿಟಿ ಬೇಕಾ ಅಂತೇಳಿ ನಾವು ಏನು ಮಾಡ್ಕೋಬೇಕು, ಯಾವಾಗಲೂ ಪೋಸ್ಟ್ ಮಾಡಬೇಕಾದ್ರೆ ಹೈ ರೆಸೊಲ್ಯೂಷನ್ನಾಗಿ ಅದನ್ನು ಸೆಟ್ಟಿಂಗ್ನ ಆನ್ ಮಾಡ್ಕೊಂಡು ಪೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ 6th ಕ್ವಶನ್, ವಾಟ್ ಆರ್ ದ ಇಶ್ಯೂಸ್ ಇನ್ ಗ್ಲೋಬಲ್ ಇ ಮಾರ್ಕೆಟಿಂಗ್ ಅಂತ ಕೇಳಿದ್ದಾರೆ. ಸೊ ಅದರ ಪಾಯಿಂಟ್ಸ್ ಅಂದರೆ ಗ್ಲೋಬಲ್ ಮಾರ್ಕೆಟಿಂಗ್, ಇ ಮಾರ್ಕೆಟ್ ಒಂದು ಏನಿದೆಯಲ್ಲ ಆ ಪ್ಲ್ಯಾಟ್ಫಾರ್ಮ್ದಿಂದ ಇಶ್ಯೂಸ್ ಏನೇನಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಪಾಯಿಂಟ್, ಕಲ್ಚರಲ್ ಡಿಫ್ರೆನ್ಸ್ ಅಫೆಕ್ಟಿಂಗ್ ಕಮ್ಯುನಿಕೇಷನ್. ಅಂದರೆ ಇವಾಗ ಏನಿದೆ, ಇವಾಗ ಬೇರೆ ದೇಶದ ಏನಿರ್ತದೆ ಅವ್ರ ಲ್ಯಾಂಗ್ವೇಜ್ ಬೇರೆ ಇರ್ತದೆ, ನಮ್ಮ ದೇಶದ ಬೇರೆ ಲ್ಯಾಂಗ್ವೇಜ್ ಇರುತ್ತೆ. ಅದರಿಂದ ಸ್ವಲ್ಪ ಏನಾಗ್ತದೆ, ಏರಿಳಿತಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಲೀಗಲ್ ಆ್ಯಂಡ್ ರೆಗ್ಯುಲೇಟರಿ ಚಾಲೆಂಜಸ್ ಅಕ್ರಾಸ್ ರೀಜನ್ಸ್. ಅಂದರೆ ಇದು ನಮಗೇನಾಗಿದೆ, ಕಷ್ಟ ಆಗೈತಿ. ಅವ್ರ ಭಾಷೆನ ನಾವು ತಿಳ್ಕೊಬೇಕಾದ್ರೆ, ನಮ್ಮ ಭಾಷೆ ಅವ್ರು ತಿಳ್ಕೊಬೇಕಾದ್ರೆ ಇದೊಂದು ಏನೈತಿ ಒಂದು ಕಷ್ಟಕರ ಇಶ್ಯೂ ಇದೆ. ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇನ್ ಕಂಟೆಂಟ್ ಕ್ರಿಯೇಷನ್. ಇವಾಗ ಲ್ಯಾಂಗ್ವೇಜ್ ಏನಿರುತ್ತೆ, ಇವಾಗ ಸ್ಪ್ಯಾನಿಷ್ ಆಗಿರ್ಬೋದು, ಚೀನಾ ಆಗಿರ್ಬೋದು ಅಥವಾ ಜಪಾನ್ ಆಗಿರ್ಬೋದು, ಅವ್ರ ಲ್ಯಾಂಗ್ವೇಜೇ ಬೇರೆ ಇರುತ್ತೆ, ನಮ್ಮ ಲ್ಯಾಂಗ್ವೇಜೇ ಬೇರೆ ಇರ್ತದೆ. ಸೊ ಅದರಿಂದ ತೊಂದರೆ ಆಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಇಂಟರ್ನೆಟ್ ಎಕ್ಸೆಬಿಲಿಟಿ ಆ್ಯಂಡ್ ವೇರಿಂಗ್ ಟೆಕ್ನಾಲಜಿ ಆಲ್ಫೋಷನ್ಸ್ ರೇಟ್ಸ್. ಅಂದರೆ ಇವಾಗ ನಮ್ದು ಏನಿದೆ, ನಮ್ಮ ಇಂಡಿಯಾದಲ್ಲಿ 5G ಜನ್ರೇಷನ್ ಇದೆ, ಇವಾಗ ಒಂದು ನೆಟ್ವರ್ಕ್ ಸ್ಟ್ರಾಟರ್ಜಿ. ಬಟ್ ಅದನ್ನೇ ನೀವು ಅಮೆರಿಕಾದಲ್ಲಿ ನೋಡಿದರೆ ಇದಕ್ಕಿಂತ 6 ಪಟ್ಟು ಜಾಸ್ತಿ ಇದೆ. ಅಂದರೆ ಒಂದು 30 ಏನಿದೆಯಲ್ಲ, 30G ಅಪ್ಲಿಕೇಶನ್ ಒಂದು ಏನು ನೆಟ್ವರ್ಕ್ ಇದೆಯಲ್ಲ ಆ ಥರ ಅಲ್ಲಿ ಜಾಸ್ತಿ ಇದೆ, ನಮ್ಮ ಕಡೆ ಕಡಿಮೆ ಇದೆ. ಸೊ ಇಶ್ಯೂ ಏನಾಗ್ತೈತಿ ಇಲ್ಲಿ, ಗ್ಲೋಬಲ್ ಈ ಮಾರ್ಕೆಟಿಂಗ್ ಇದಕ್ಕೆ ಒಂದಿಷ್ಟು ಇಶ್ಯೂಗಳಾಗುತ್ತೆ. ನೆಕ್ಸ್ಟ್ ಏನಿದೆ, ಸೆಕ್ಷನ್ ಸಿ ನೋಡೋಣ. ಅಂದರೆ ನಿಮ್ಗೆ 10 ಮಾರ್ಕ್ಸಿನ ಕ್ವಶನ್ಸ್ ಇದೆ. ಕ್ವಶನ್ ನಂಬರ್ 7, ಮೆನ್ಷನ್ ದಿ ಡಿಫ್ರೆಂಟ್ ಸೈಟ್ಸ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ಸ್ ಇನ್ ಸೋಷಿಯಲ್ ಮೀಡಿಯಾ. ಅಂದರೆ ಇಲ್ಲಿ ಯಾವ್ಯಾವ ಸೋಷಿಯಲ್ ಮೀಡಿಯಾದ ಸೈಟ್ಸ್ಗಳು ಇರ್ತಾವಲ್ಲ ನೀವು ಯೂಸ್ ಮಾಡ್ತಿರಲ್ಲ ರೆಗ್ಯುಲರ್ಲಿ, ಅದರದ್ದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಏನೈತಿ ಅದ್ರ ಬಗ್ಗೆ ಹೆಸರುಗಳ ಬಗ್ಗೆ ಮತ್ತು ಅದ್ರ ಬಗ್ಗೆ ಒಂದು ಪಾಯಿಂಟ್ ಬರೆಯೋದು ಕೇಳಿದ್ದಾರೆ. ಫಸ್ಟ್ ಪಾಯಿಂಟ್, ಫೇಸ್ಬುಕ್ ಫಾರ್ ಕನೆಕ್ಟಿಂಗ್ ಆ್ಯಂಡ್ ಶೇರಿಂಗ್ ಪೋಸ್ಟ್, ಫೋಟೋಸ್ ಆ್ಯಂಡ್ ಆ್ಯಡ್ಸ್. ಅಂದರೆ ಫೇಸ್ಬುಕ್ ಮುಖಾಂತರ ನಾವು ಏನು ಮಾಡ್ತೀವಿ, ನಮ್ಮದು ಏನು ಆಡಿಯನ್ಸ್ಗೆ ಅಥವಾ ಪೀಪಲ್ಸ್ಗೆ ಏನೈತಿ ಕನೆಕ್ಟ್ ಆಗೋಕ್ಕೆ ಮತ್ತು ನಮ್ಮದು ಪೋಸ್ಟ್ಗಳನ್ನ ಏನೈತಿ ಅವ್ರ ಜೊತೆ ಹಂಚಿಕೊಳ್ಳಾಕ ಮತ್ತು ನಮ್ಮ ಫೋಟೋಗಳನ್ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಾಕ ಮತ್ತು ಆ್ಯಡ್ಸ್ ಮುಖಾಂತರ ಏನೈತಿ ಒಂದು ಪ್ರಾಡಕ್ಟ್ ಸೆಲ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಪಾಯಿಂಟ್, ಇನ್ಸ್ಟಾಗ್ರಾಮ್ ವಿಜುವಲ್ ಪ್ಲ್ಯಾಟ್ಫಾರ್ಮ್ ಫಾರ್ ಫೋಟೋಸ್, ವಿಡಿಯೋಸ್ ಆ್ಯಂಡ್ ಸ್ಟೋರೀಸ್. ಅಂದರೆ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಏನಿದೆ, ಇವಾಗ ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಾಡಕ್ಟ್ ಸೆಲ್ ಮಾಡಬೇಕಾದ್ರೆ ನೀವು ಸ್ಟೋರಿ ಮುಖಾಂತರ ಸ್ಟೋರಿ ಹಾಕ್ಬೋದು ಮತ್ತು ನೀವು ಅದರ ಫೋಟೋ ಹಾಕ್ಬೋದು ಅಥವಾ ಅದರ ರೀಲ್ಸ್ ಮಾಡ್ಕೇಶಂದ್ರೆ ರೀಲ್ಸ್ ಮುಖಾಂತರ ಎಕ್ಸ್ಪ್ಲನೇಷನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಅಲ್ಲಿ ಏನೈತಿ ವ್ಯೂಸ್ ಮತ್ತು ಫಾಲೋವರ್ಸ್ ಗ್ರೋತ್ದಿಂದ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ ನಿಮ್ಮಲ್ಲಿ ಇದ್ದರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಟ್ವಿಟರ್ ಫಾರ್ ಶಾರ್ಟ್ ಅಪ್ಡೇಟ್ಸ್, ನ್ಯೂಸ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ಸ್. ಅಂದರೆ ಟ್ವಿಟರ್ನ ಯೂಸ್ ಮಾಡ್ಕೋತೀವಿ, ಒಂದು ಸಣ್ಣ ಏನಿದೆಯಲ್ಲ ಕಂಟೆಂಟ್ ಏನಿದೆ, ಇವಾಗ ನ್ಯೂಸ್ ಆಗಿರ್ಬೋದು, ಟ್ರೆಂಡಿಂಗ್ ಟಾಪಿಕ್ಸ್ ಆಗಿರ್ಬೋದು, ಇವಾಗ ಏನು ಇಡೀ ವಿಶ್ವದಲ್ಲಿ ಏನಾಗ್ತಾಯಿದೆಯಲ್ಲ ಅದನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಂದ ಏನು ಮಾಡ್ತೀವಿ ನಾವು ಅಲ್ಲಿ ಅಪ್ಡೇಟ್ನ ತಿಳ್ಕೊತೀವಿ ಟ್ವಿಟರ್ ಮುಖಾಂತರ. ನೆಕ್ಸ್ಟ್ ಏನೈತಿ, ಲಿಂಕ್ಡ್ಇನ್ ಫಾರ್ ಪ್ರೊಫೆಷ್ನಲ್ ನೆಟ್ವರ್ಕಿಂಗ್ ಆ್ಯಂಡ್ B2B ಮಾರ್ಕೆಟಿಂಗ್. ಈಗ ಲಿಂಕ್ಡ್ಇನ್ ಅಂತೇಳಿ ಒಂದು ಏನಿದಿಲ್ಲ, ಈ ಪ್ಲ್ಯಾಟ್ಫಾರ್ಮ್ದಲ್ಲಿ ನಾವು ಏನು ಮಾಡ್ತೀವಿ, ಜಾಬ್ನ ಬೇರೆಯವರಿಗೆ ಹೈಯರ್ ಮಾಡ್ಕೋಬೋದು ಅಥವಾ ನಾವು ಕಂಪ್ನಿಯಲ್ಲಿ ಜಾಬ್ನಲ್ಲಿ ಜಾಯ್ನ್ ಆಗ್ಬೋದು. ಫಾರ್ ಪ್ರೊಫೆಷ್ನಲ್ ನೆಟ್ವರ್ಕಿಂಗ್ ಆ್ಯಂಡ್ B2B ಮಾರ್ಕೆಟಿಂಗ್. ಅಂದರೆ ಇದರಲ್ಲಿ ಏನೈತಿ, ಪ್ರೊಫೆಷ್ನಲ್ ನೆಟ್ವರ್ಕ್ ಅಥವಾ B2B ಅಂದರೆ ಬ್ಯಾಕ್ ಟು ಬ್ಯಾಕ್ ಸೇಲ್ಸ್. ಅಂದರೆ ಇದರ ಸೇಲ್ಸ್ ಆಗೋಕ್ಕೆ ಏನು ಮಾಡ್ತದೆ, ಲಿಂಕ್ಡ್ಇನ್ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಏನೈತಿ, ಯೂಟ್ಯೂಬ್ ಫಾರ್ ವಿಡಿಯೋ ಕಂಟೆಂಟ್ ಆ್ಯಂಡ್ ಟ್ಯುಟೋರಿಯಲ್ಸ್. ಈ ಯೂಟ್ಯೂಬ್ನ ಯೂಸ್ ಮಾಡ್ಕೋತೀವಿ ನಾವು, ನಮ್ದು ವಿಡಿಯೋಗಳದ್ದು ಏನೈತಿ ಕಂಟೆಂಟ್ಗಳನ್ನ ಏನೈತಿ ಶೇರ್ ಮಾಡ್ತೀವಿ. ಬ್ಲಾಗಿಂಗ್ ಆಗಿರ್ಬೋದು ಅಥವಾ
ಫುಡ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಈ ರೀತಿ ಏನು ಮಾಡ್ತೀವಿ ನಾವು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಏನೈತಿ ಪಿಂಟ್ರೆಸ್ಟ್ ಫಾರ್ ವಿಜುವಲ್ ಡಿಸ್ಕವರಿ ಆ್ಯಂಡ್ ಐಡಿಯಾ. ಈ ಪಿಂಟ್ರೆಸ್ಟ್ನಲ್ಲಿ ಏನಿದೆ ನಮ್ಮದು ಫೋಟೋಸ್ ಆಗಿರ್ಬೋದು, ಸ್ಟೋರೀಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅಲ್ಲಿ ಏನಿದೆ ಪಿಂಟ್ರೆಸ್ಟ್ನ ಯೂಸ್ ಮಾಡ್ಕೋತೀವಿ. ಒಂದಿಷ್ಟು ಐಡಿಯಾ ಬರ್ತೈತಿ, ಒಂದು ನಾಲೆಜ್ ಯೂಸ್ ಮಾಡ್ಕೋತೀವಿ ಅಲ್ಲಿ. ನೆಕ್ಸ್ಟ್ ಏನು ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಫಾರ್ ಪ್ರೈವೇಟ್ ಆ್ಯಂಡ್ ಗ್ರೂಪ್ ಕಮ್ಯುನಿಕೇಷನ್. ಇವಾಗ ಏನಿದೆ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿ ಏನಿದೆ ನಾವು ಪೀಪಲ್ಸ್ ಜೊತೆ ಇಂಟರ್ಯಾಕ್ಷನ್ ಆಗಿರ್ಬೋದು, ಅವ್ರಿಗೆ ಕ್ವಶನ್ ಕೇಳೋದು, ಅವ್ರದಿಂದ ನಾವು ಆನ್ಸರ್ ಮಾಡೋದು, ನಮ್ಮ ಕಂಟೆಂಟ್ ಶೇರ್ ಮಾಡೋದು, ಈ ರೀತಿ ಏನು ಮಾಡ್ತೀವಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಸ್ನ್ಯಾಪ್ಚಾಟ್ ಫಾರ್ ಶೇರಿಂಗ್ ಶಾರ್ಟ್ ಲಿವ್ಡ್ ಇಮೇಜಸ್ ಆ್ಯಂಡ್ ವೀಡಿಯೋಸ್. ಇವಾಗ ಸ್ನ್ಯಾಪ್ಚಾಟ್ ಏನಿದೆ, ಇವಾಗ ಸ್ನ್ಯಾಪ್ಚಾಟ್ ಏನು ಮಾಡ್ತೀವಿ, ನಮ್ಮದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ, ನಮ್ಮ ಇಮೇಜಸ್ಸನ್ನು ಹಾಕ್ತೀವಿ, ಸ್ನ್ಯಾಪ್ ಏನಿದೆಲ್ಲ ಅದಕ್ಕೆ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಟಿಕ್ಟಾಕ್ ಫಾರ್ ಶಾರ್ಟ್ ಕ್ರಿಯೇಟಿವ್ ವೀಡಿಯೋಸ್ ಕಂಟೆಂಟ್. ಈ ಟಿಕ್ಟಾಕ್ ಏನಿದೆ ಇದು ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಆಗೈತಿ. ಈ ಟಿಕ್ಟಾಕ್ನ ಯೂಸ್ ಮಾಡ್ಕೊಳ್ಳೋಕೆ ಏನು ಮಾಡ್ತಿದ್ವಿ ನಾವು ಪೋಸ್ಟ್, ಇವಾಗ ಇನ್ಸ್ಟಾ ರೀಲ್ಸ್ ಯಾವ ಥರ ಯೂಸ್ ಮಾಡ್ಕೋತೀವಲ್ಲ ಆ ಥರ ಇಲ್ಲಿ ಏನೈತಿ ನಮ್ಮದು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ರೀಡಿಟ್ ಅಂತೇಳಿ ಬರುತ್ತೆ ಫಾರ್ ನಿಚೆ ಕಮ್ಯುನಿಟೀಸ್ ಆ್ಯಂಡ್ ಡಿಸ್ಕಷನ್. ಈ ರೀಡಿಟ್ ಅಂತ ಅಂದರೆ ಏನಿದೆ ಇದೊಂದು ಕಮ್ಯುನಿಟಿ ಪ್ಲ್ಯಾಟ್ಫಾರ್ಮ್ ಇದೆ. ಇಲ್ಲಿ ನಾವು ಏನೈತಿ ಪೀಪಲ್ಸ್ ಜೊತೆ ಇಂಟರ್ಯಾಕ್ಷನ್ ಆಗೋದಕ್ಕೆ ಮತ್ತು ಡಿಸ್ಕಷನ್ ಮಾಡೋಕ್ಕೆ ಇಲ್ಲಿ ಯೂಸ್ ಮಾಡ್ಕೋತೀವಿ. ಕ್ವಶನ್ ನಂಬರ್ 8 ಮೆನ್ಷನ್ ದಿ ಲಿಮಿಟೇಷನ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಫೇಸ್ಬುಕ್ ಮಾರ್ಕೆಟಿಂಗ್. ಇಲ್ಲಿ ಏನೈತಿ ಲಿಮಿಟೇಷನ್ಸ್ ಮತ್ತು ಅಡ್ವಾಂಟೇಜಸ್ ಏನೇನು ಅದಾವು ಫೇಸ್ಬುಕ್ ಮಾರ್ಕೆಟಿಂದ ತಿಳಿಸಿ ಕೇಳಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಏನೈತಿಲ್ಲ ಅದನ್ನು ನೋಡೋಣ. ಅಡ್ವಾಂಟೇಜಸ್ ಪಾಯಿಂಟ್ ನಂಬರ್ 1 ಮಾಸಿವ್ ಆಡಿಯನ್ಸ್ ಬೇಸ್. ಅಂದರೆ ಇಲ್ಲಿ ಆಡಿಯನ್ಸ್ ಏನಿದೆ ಜಾಸ್ತಿ ಇದೆ ಇಲ್ಲಿ ಫೇಸ್ಬುಕ್ ಇದು ಯೂಸ್ ಮಾಡೋರು ಕಂಟೆಂಟ್. ನೆಕ್ಸ್ಟ್ ಏನೈತಿ ಕಾಸ್ಟ್ ಎಫೆಕ್ಟಿವ್ ಅಡ್ವರ್ಟೈಸಿಂಗ್ ಆಪ್ಷನ್ಸ್. ಅಂದರೆ ಇಲ್ಲಿ ಏನೈತಿ ಇವಾಗ ನಿಮ್ಮದು ಒಂದು ಪ್ರಾಡಕ್ಟ್ನ ಅಥವಾ ನಿಮ್ಮದು ಏನಾದರೂ ಒಂದು ಪ್ರಾಡಕ್ಟ್ ಸೆಲ್ ಮಾಡಬೇಕಾದ್ರೆ ನೀವು ಅಲ್ಲಿ ಏನು ಮಾಡ್ತೀರಿ ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಏನು ಮಾಡ್ತೀವಿ ಪ್ರಮೋಟ್ ಮಾಡ್ತೀರಿ, ಅಲ್ಲಿ ಏನಿರ್ತದೆ ನಿಮ್ಮದು ಅಮೌಂಟು ಅಲ್ಲಿ ಕಟ್ ಆಗ್ತೈತಿ. ನೆಕ್ಸ್ಟ್ ಪಾಯಿಂಟ್ ಡೈವರ್ಸ್ ಆ್ಯಂಡ್ ಫಾರ್ಮ್ಯಾಟ್ಸ್ ಆ್ಯಂಡ್ ಡಿಟೇಲ್ಡ್ ಟಾರ್ಗೆಟಿಂಗ್. ಅಂದರೆ ನಿಮ್ಗೆ ಏನಿದೆ ಆಡಿಯನ್ಸ್ ಯಾವ ಥರ ಆಡಿಯನ್ಸ್ ಬೇಕು, ನಿಮ್ಮ ಪ್ರಾಡಕ್ಟ್ ಯಾವ ಥರ ಪರ್ಚೇಸ್ ಮಾಡೋರು ಇರ್ತಾರಲ್ಲ ಆ ಪರ್ಟಿಕ್ಯುಲರ್ ಆಡಿಯನ್ಸ್ಗೆ ಏನು ಮಾಡ್ತೀರಿ ಟಾರ್ಗೆಟ್ ಮಾಡ್ತೀವಿ ಇದರಿಂದ. ಇನ್ಸೈಟ್ಸ್ ಆ್ಯಂಡ್ ಅನಲೈಟ್ ಟೂಲ್ಸ್ ಫಾರ್ ಕ್ಯಾಂಪೇನ್ ಟ್ರ್ಯಾಕಿಂಗ್. ಇಲ್ಲಿ ಏನೈತಿ ಇನ್ಸೈಟ್ಸ್ ಇರುತ್ತೆ, ಇಲ್ಲಿ ನಿಮ್ಮದು ಗ್ರೋತ್ ಯಾವ ಥರ ಇದೆ, ನಿಮ್ಮದು ಪೋಸ್ಟ್ ಎಷ್ಟು ಮಂದಿಗೆ ಎಂಗೇಜ್ಮೆಂಟ್ ರೀಚ್ ಆಗಿದೆ, ಎಷ್ಟು ಲೈಕ್ ಆಗಿದೆ, ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಶೇರ್ಸ್ ಆಗಿದೆ ಅಂತ ಹೇಳಿಸಿದ್ರೆ ನೋಡೋದಕ್ಕೆ ಇದು ಅನುಕೂಲ ಆಗಿದೆ. ಇವಾಗ ಲಿಮಿಟೇಷನ್ಸ್ ನೋಡೋಣ. ಡಿಕ್ಲೈನಿಂಗ್ ಆರ್ಗ್ಯಾನಿಕ್ ರೀಚ್. ಅಂದರೆ ಇಲ್ಲಿ ಆರ್ಗ್ಯಾನಿಕ್ ರೀಚ್ ಏನಿದೆ ಇವಾಗ ಪ್ರಮೋಟ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಮುಖಾಂತರ, ಅದರಿಂದ ಏನೈತಿ ಪೀಪಲ್ಸ್ ಗ್ರೋತ್ ಏನಾಗುತ್ತೆ ಆಗುತ್ತೆ. ಡೈರೆಕ್ಟ್ ಇವಾಗ ಏನು ಮಾಡ್ತೀರಿ ನೀವು ನಿಮ್ಮ ಪೋಸ್ಟ್ ಹಾಕಿದರೆ ಒಬ್ರೊಬ್ರದ್ದು ವೈರಲ್ ಆಗುತ್ತೆ, ಇಲ್ಲಾಂದರೆ ಒಬ್ರದ್ದು ಏನಾಗುತ್ತೆ ವೈರಲ್ ಆಗೋದಿಲ್ಲ, ಅದು ಕಂಟೆಂಟ್ ಲೈಕ್ಸ್ ಇರೋಂಗಿಲ್ಲ, ವ್ಯೂಸ್ ಇರೋಂಗಿಲ್ಲ, ಶೇರ್ಸ್ ಇರೋಂಗಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ ಇಲ್ಲಿ ಒಂದು ಟಾಪಿಕ್ ಏನೈತಿ ಹೈ ಲೆವೆಲ್ ಟಾಪಿಕ್ ರೀಚ್ ಆಗೋದು ಏನೈತಿ ಕಮ್ಮಿ ಆಗ್ತೈತಿ. ನೆಕ್ಸ್ಟ್ ಪಾಯಿಂಟ್ ಹೈ ಕಾಂಪಿಟೇಷನ್ ಫಾರ್ ವಿಸಿಬಿಲಿಟಿ. ಅಂದರೆ ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ ಕಾಂಪಿಟೇಷನ್ ಲೆವೆಲ್ ಹೈ ಇದೆ. ಇವಾಗ ಪೋಸ್ಟ್ ಮಾಡೋರು ಅಥವಾ ಪ್ರಾಡಕ್ಟ್ ಸೆಲ್ ಮಾಡೋರು ಕಂಟೆಂಟ್ ಇವಾಗ ಏನಾಗಿದೆ ಅಲ್ಲಿ ಹೈ ಲೆವೆಲ್ನಾಗ ಕಾಂಪಿಟೇಷನ್ ಲೆವೆಲ್ ಇದೆ. ನೆಕ್ಸ್ಟ್ ಪಾಯಿಂಟ್ ಏನು ಪ್ರೈವಸಿ ಕನ್ಸರ್ನ್ಸ್ ಆ್ಯಂಡ್ ಫ್ರೀಕ್ವೆಂಟ್ ಅಲ್ಗೋರಿದಮ್ ಚೇಂಜಸ್. ಅಂದರೆ ಇವಾಗ ಪ್ರೈವಸಿ ಇರುತ್ತೆ, ಪಬ್ಲಿಕ್ ಇರುತ್ತೆ. ಇವಾಗ ನೀವು ಪ್ರೈವಸಿ ಇಟ್ಕೊಂಡ್ರೆ ನಿಮ್ದು ಏನಿರುತ್ತೆ ಪ್ರೈವಸಿ ಏನಿದೆ ಪ್ರೊಫೈಲ್ ಲಾಕ್ ಇರುತ್ತೆ. ಪ್ರೈವಸಿ ಅಂದರೆ ಬೇರೆಯವ್ರು ನೋಡೋಕ್ಕಾಗೋದಿಲ್ಲ. ನಿಮ್ದು ಅವ್ರು ಫಾಲೋ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದರೆ ಅವ್ರ ಪೋಸ್ಟ್ನ ನೀವು ನೋಡ್ಬೋದು, ಅವ್ರಿಗೆ ಮೆಸೇಜ್ ಮಾಡ್ಬೋದು. ಬಟ್ ಅದೇ ಅವ್ರದ್ದು ಪಬ್ಲಿಕ್ ಇತ್ತಂದರೆ ನೀವು ಅವ್ರ ಫಾಲೋ ವಿತೌಟ್ ಫಾಲೋ ಮೆಸೇಜ್ನು ಮಾಡ್ಬೋದು, ಬಟ್ ಅವರಿಗೆ ಲೈಕ್ನು ಕೊಡ್ಬೋದು. ಈ ಥರ ಏನೈತಿ ಪ್ರೈವಸಿ ಒಂದು ಸೆಟ್ಟಿಂಗ್ಸ್ ಇದೆ. ಮೇ ನಾಟ್ ಶೂಟ್ ಯಂಗರ್ ಆಡಿಯನ್ಸ್ ಹೂ ಪ್ರಿಪೇರ್ ಅದರ್ ಪ್ಲ್ಯಾಟ್ಫಾರ್ಮ್ಸ್. ಇದೇನೈತಿ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಏನು ಯೂಸ್ ಮಾಡ್ತಾರಲ್ಲ ಯಂಗೇಜ್ ಅಥವಾ ಟೀನೇಜ್ ಏಜ್ದವ್ರಿಗೆ ಏನೈತಿ ಇದೊಂದು ಪ್ಲ್ಯಾಟ್ಫಾರ್ಮ್ ಏನೈತಿ ಯೂಸ್ ಇಲ್ಲ ಅಂತ ಹೇಳಿಸಿನ ಇದೊಂದು ಪಾಯಿಂಟ್ ಬರ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 9 ವಾಟ್ ಆರ್ ದ ಡಿಫ್ರೆಂಟ್ ಸ್ಟ್ರಾಟಜಿ ಇನ್ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್. ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಒಳಗೆ ನಾವು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೋತೀವಿ. ಯಾವ್ಯಾವ ತಿಳಿಸಿ ಕೇಳಿದ್ದಾರೆ. ಪಾಯಿಂಟ್ ನಂಬರ್ 1 ಕ್ರಿಯೇಟಿವ್ ವಿಜುವಲಿ ಅಪೀಲಿಂಗ್ ಪ್ರೊಫೈಲ್ ವಿತ್ ಕನ್ಸಿಸ್ಟೆಂಟ್ ಥೀಮ್ಸ್. ಅಂದರೆ ನಮ್ಮದು ಪ್ರೊಫೈಲ್ ಏನೈತಿ ಒಂದು ಚೆನ್ನಾಗಿರುವಂಥ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಬ್ಲಾಗಿಂಗ್ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ಆಗಿರ್ಬೋದು. ಇವಾಗ ನಮ್ಮದು ಕರ್ನಾಟಕದಲ್ಲಿ ಏನಿದೆ ಡಾಕ್ಟರ್ ಬ್ರೋ ಏನಿದಾರಲ್ಲ ಅವರು ಬ್ಲಾಗಿಂಗ್ ಮಾಡ್ತಾರೆ. ಅವರು ಅಂದರೆ ಬೇರೆ ದೇಶದಲ್ಲಿ ಏನೈತಿ ಟ್ರಾವೆಲ್ಸ್ ಮಾಡಿ ಅಲ್ಲಿ ಏನು ಮಾಡ್ತಾರೆ ಅವ್ರು ಅಲ್ಲಿ ಏನು ವಿಸಿಟ್ ಮಾಡಿರ್ತಾರಲ್ಲ ಅಲ್ಲಿ ಏನು ಕಂಟೆಂಟ್ಸ್ ಇರ್ತಾವಲ್ಲ ಅದನ್ನು ಶೇರ್ ಯಾವ ಥರ ಮಾಡ್ತೇವೆ ನಾವು ಬೇರೆ ದೇಶದಲ್ಲಿ ಏನೈತಿ ಇಲ್ಲಿ ವಿಡಿಯೋ ಮುಖಾಂತರ ನೋಡ್ಬೋದಾಗಿದೆ. ನೆಕ್ಸ್ಟ್ ಪಾಯಿಂಟ್ ಏನು ಯೂಸ್ ಹೈ ಕ್ವಾಲಿಟಿ ವಿಜುವಲ್ಸ್ ಆ್ಯಂಡ್ ಎಂಗೇಜಿಂಗ್ ಆಪ್ಷನ್ಸ್. ಇಲ್ಲಿ ಏನು ಮಾಡ್ತೀವಿ ನಾವು ಗ್ರೋತ್ ಆಫ್ ಆಡಿಯನ್ಸ್ ಗ್ರೋತ್ ಏನು ಮಾಡ್ತೀವಿ ಇಲ್ಲಿ ಎಂಗೇಜ್ಮೆಂಟ್ನ ಹೈ ಲೆವೆಲ್ ಮಾಡ್ಕೊಳ್ಳೋಕೆ ಇದನ್ನು ಯೂಸ್ ಮಾಡ್ತೀವಿ ಎಂಗೇಜಿಂಗ್. ಇದು ಲಿವರೇಜ್ ಇನ್ಸ್ಟಾಗ್ರಾಮ್ ಸ್ಟೋರೇಜ್ ಆ್ಯಂಡ್ ರೀಲ್ಸ್ ಟು ಕನೆಕ್ಟ್ ದಿ ಆಡಿಯನ್ಸ್. ಅಂದರೆ ಇದರ ಮುಖಾಂತರ ನಾವು ಏನು ಮಾಡ್ತೀವಿ ಇನ್ಸ್ಟಾಗ್ರಾಮ್ ಮುಖಾಂತರ ಸೋಷಿಯಲ್ ಮೀಡಿಯಾದ ಮುಖಾಂತರ ನಮ್ಮ ಪ್ರಾಡಕ್ಟ್ ಸೆಲ್ ಮಾಡೋಕ್ಕಾದ್ರೆ ಸ್ಟೋರಿಯಲ್ಲಿ ಹಾಕ್ಬೋದು ಅಥವಾ ನಮ್ಮದು ಫೋಟೋ ಆಗಿರ್ಬೋದು. ಸ್ಟೋರಿ ನಾವು ಎಲ್ಲರೇ ಟ್ರಾವೆಲ್ ಮಾಡಿರ್ತೀವಿ ಅಥವಾ ಎಲ್ಲರೇ ಒಂದು ಯಾವುದಾದ್ರೂ ಟೂರಿಸಮ್ ಪ್ಲೇಸಿಗೆ ಹೋಗಿದ್ರೆ ಅಲ್ಲಿ ನಾವು ಕಂಟೆಂಟ್ನ ಏನು ಮಾಡ್ತೇವೆ ಮತ್ತೊಬ್ಬರ ಕಡೆ ಹಂಚ್ಕೋತೇವೆ. ಪೀಪಲ್ಸ್ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಏನೈತಿ
ಹಂಚ್ಕೋತೇವೆ. ಸ್ಟೋರಿ ಹಾಕೋದು ಮುಖಾಂತರ ಆಗಿರ್ಬೋದು, ರೀಲ್ಸ್ ಹಾಕಿದ ಮುಖಾಂತರ ಆಗಿರ್ಬೋದು, ಮತ್ತು ಪೋಸ್ಟ್ ಮಾಡುವ ಮುಖಾಂತರ ಆಗಿರ್ಬೋದು. ನೆಕ್ಸ್ಟ್ ಪಾಯಿಂಟ್, ರನ್ ಕನ್ಸ್ಟೆಂಟ್ ಪೋಲ್ಸ್ ಆ್ಯಂಡ್ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ಸ್ ಟು ಬೂಸ್ಟ್ ಎಂಗೇಜ್ಮೆಂಟ್. ಅಂದರೆ ಅಲ್ಲಿ ನೀವು ಏನು ಮಾಡ್ತೀರಿ, ಇನ್ಸ್ಟಾಗ್ರಾಮ್ನಾಗ ಏನೈತಿ ಪೋಲ್ ಬರುತ್ತೆ. ಇವಾಗ ಕ್ವಶನ್ ಅಂತೇಳಿ ಕೇಳ್ತಾರೆ. ಇಲ್ಲ ಅಲ್ಲಿ ಒಂದು ಯಾವುದಾದ್ರೂ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಏನಿದೆ ಕ್ವಶನ್ ಕೇಳ್ತಾರೆ, ಅಲ್ಲಿ ಆಪ್ಷನ್ಸ್ ಇರುತ್ತೆ. ಅದ್ರ ಮೇಲೆ ನೀವು ಪೋಲ್ ಮೇಲೆ ಏನು ಮಾಡಬೇಕು, ಸರಿಯಾದ ಉತ್ತರನ ಟೈಪ್ ಮಾಡಿದರೆ, ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಗ್ರೀನ್ ಶೋ ಆಗುತ್ತೆ. ಅದೇ ರಾಂಗ್ ಆದರೆ ರೆಡ್ ಮಾರ್ಕ್ನಲ್ಲಿ ಗುಣಾಕಾರ ಚಿಹ್ನೆ ಏನಿದೆ ಅಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್, ಯೂಸ್ ಹ್ಯಾಶ್ಟ್ಯಾಗ್ಸ್ ಸ್ಟ್ರಾಟಜಿ ಫಾರ್ ಡೈವರ್ಟೇಬಲ್. ಅಂದರೆ ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡೋದ್ರ ಮುಖಾಂತರ ಏನೈತಿ, ನೀವು ಯಾವ ಥರ ಆಡಿಯನ್ಸ್ಗೆ ಇದು ನಿಮ್ಮ ಪೋಸ್ಟ್ ರೀಚ್ ಆಗಬೇಕು ತಿಳಿಸಿ ನೀವು ಏನು ಒಂದು ಥಿಂಕಿಂಗ್ ಮಾಡಿರ್ತಿರಲ್ಲ ಆ ಥರ ಇಲ್ಲಿ ರೀಚ್ ಆಗುತ್ತೆ, ಗ್ರೋತ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಪಾರ್ಟ್ನರ್ ವಿತ್ ಇನ್ಫ್ಲೂಯೆನ್ಸರ್ಸ್ ಫಾರ್ ಪ್ರಮೋಷನ್ಸ್. ಇವಾಗ ಏನಿದೆ, ನಿಮ್ಮದು ಗ್ರೋತ್ ಇದೆ, ಆಡಿಯನ್ಸ್ ಹೈ ಲೆವೆಲ್ ಇದೆ, ನಿಮ್ಮದು 1,00,000 ಫಾಲೋವರ್ಸ್ ಇದ್ದಾರೆ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ಗೆ, ಇವಾಗ ಕಂಪ್ನಿಗಳು ಏನೈತಿ ಅವ್ರದ್ದು ಪ್ರಾಡಕ್ಟ್ ಅಥವಾ ಏನಿದೆ ಆ್ಯಪ್ಸ್ ಅಥವಾ ಅರ್ನಿಂಗ್ ಆ್ಯಪ್ಸ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಅವ್ರು ಪ್ರಮೋಟ್ ಮಾಡೋಕೆ ಏನು ಮಾಡ್ತಾರೆ, ನಿಮ್ದು ಏನೈತಿ ಒಂದು ಇನ್ಫ್ಲೂಯೆನ್ಸರ್ ಆಗಿ ನಿಮ್ಗೆ ಪ್ರಮೋಟ್ ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ, ನಿಮ್ಗೆ ಅಮೌಂಟ್ ಕೊಡ್ತಾರೆ. ಇವಾಗ ಒಂದು ನಿಮ್ಮದು ವಿಡಿಯೋ ವ್ಯೂಸು ಅಥವಾ ನಿಮ್ಮದು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ನೋಡಿ ಮತ್ತು ನಿಮ್ಮ ಫಾಲೋವರ್ಸ್ ನೋಡಿ ಅದ್ರ ಮೇಲೆ ಏನಂದರೆ ಅವ್ರು ಡಿಸೈಡ್ ಮಾಡ್ತಾರೆ 1,50,000 ಅಥವಾ 2,00,000 ಅಥವಾ 50,00,000 10,00,000 ನಿಮ್ಮದು ಪರ್ಫಾರ್ಮೆನ್ಸ್ ಮೇಲೆ ಏನೈತಿ ಪ್ರಮೋಟ್ ಮಾಡೋಕ್ಕೆ ಇದು ಅನುಕೂಲ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು, ಪೋಸ್ಟ್ ಆ್ಯಟ್ ಆಪ್ಟಿಮಲ್ ಟೈಮ್ಸ್ ಬೇಸ್ಡ್ ಆನ್ ಆಡಿಯನ್ಸ್ ಆ್ಯಕ್ಟಿವಿಟಿ. ಅಂದರೆ ಇವಾಗ ನೀವು ಏನು ಮಾಡಬೇಕು, ನಾವು ಪೋಸ್ಟ್ ಮಾಡೋದಂದರೆ ಪೀಪಲ್ಸ್ ಯಾವ ಟೈಮ್ನಾಗ ಫ್ರೀ ಇರ್ತಾರಲ್ಲ ಆ ಟೈಮ್ ನೋಡ್ಕೊಂಡು ನಾವು ಪೋಸ್ಟ್ ಮಾಡಬೇಕು. ಇವಾಗ ನಾವು ಮಾರ್ನಿಂಗ್ ಏನೈತಿ, ಮಾರ್ನಿಂಗ್ ಕೆಲಸಕ್ಕೆ ಹೋಗೋರು ಇರ್ತಾರೆ, ಮತ್ತು ಸ್ಟೂಡೆಂಟ್ಸ್ ಏನೈತಿ ಕಾಲೇಜ್ಗೆ ಹೈಸ್ಕೂಲ್ಗೆ ಹೋಗೋರು ಏನಿರ್ತಾರೆ ಅವ್ರು ಹೋಗಿರ್ತಾರೆ. ಮತ್ತು ನಾವು ಏನೈತಿ ಈವ್ನಿಂಗ್ ಏನಿರ್ತೈತಿ, ಈವ್ನಿಂಗ್ 5 ಮೇಲೆ ಅಥವಾ 6 ಮೇಲೆ ಪೋಸ್ಟ್ ಮಾಡಿದ್ರೆ ಏನೈತಿ, ಎಲ್ಲರೂ ಫ್ರೀ ಇರ್ತಾರೆ, ಮನೇಲಿ ಇರ್ತಾರೆ. ಆ ಟೈಮ್ದಾಗ ಏನಾಗುತ್ತೆ, ನಮ್ಮದು ಆಡಿಯನ್ಸ್ ಗ್ರೋತ್ ಸಿಗುತ್ತೆ, ನಮ್ಮದು ವ್ಯೂಸು, ಸಬ್ಸ್ಕ್ರೈಬರ್ ಮತ್ತು ಲೈಕ್ಸ್ ಏನು ಇರ್ತೈತಿ ಈ ಕಂಟೆಂಟ ಶೇರ್ ಮಾಡೋಕ್ಕೆ ಇದೊಂದು ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಏನಿತ್ತು ಪಾಯಿಂಟ್, ಅನಲೈಸ್ ಪರ್ಫಾರ್ಮೆನ್ಸ್ ಯೂಸಿಂಗ್ ಇನ್ಸ್ಟಾಗ್ರಾಮ್ ಇನ್ಸೈಟ್. ಅಂದರೆ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಇನ್ಸೈಟ್ ಬರ್ತದೆ. ಅಂದರೆ ವ್ಯೂಸ್ ಎಷ್ಟು, ಆಡಿಯನ್ಸ್ ಗ್ರೋತ್ ಎಷ್ಟಿದೆ, ಎಷ್ಟು ಅವರ್ಸ್ ವಿಡಿಯೋ ವಾಚ್ ಮಾಡಿದ್ದಾರೆ, ಎಷ್ಟು ಲೈಕ್ ಆಗಿದೆ, ಎಷ್ಟು ಶೇರ್ ಆಗಿದೆ, ಎಷ್ಟು ಕಮೆಂಟ್ ಸೆಕ್ಷನ್ ಇದೆ ತಿಳಿಸಿ ಅಲ್ಲಿ ಇದ್ರ ಮುಖಾಂತರ ನೋಡ್ತೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 10, ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಟು ಪೋಸ್ಟ್ ಕಂಟೆಂಟ್ ಆನ್ ಟ್ವಿಟರ್. ಅಂದರೆ ಇಲ್ಲಿ ಟ್ವಿಟರ್ನಾಗ ನಾವು ಯಾವ ಥರ ಪೋಸ್ಟ್ ಮಾಡ್ಕೋತೀವಿ ತಿಳಿಸಿದ್ರೆ ಒಂದು ಇದೆ ಟೆಕ್ಸ್ಟ್ ಟ್ವಿಟ್ಸ್ ತಿಳಿಸಿ ಒಂದು ಪಾಯಿಂಟು, ಶೇರ್ ಥಾಟ್ಸ್ ಆರ್ ಅಪ್ಡೇಟ್ಸ್ ವಿತಿನ್ 280 ಕ್ಯಾರೆಕ್ಟರ್ಸ್. ಅಂದರೆ ಇಲ್ಲಿ ಏನಿದೆ, ನಾವು 280 ಅಕ್ಷರಗಳ ಮುಖಾಂತರ ಏನೈತಿ ಇಲ್ಲಿ ಪೋಸ್ಟ್ನ ಟ್ವೀಟ್ ಮಾಡಬೇಕು. ಮೀಡಿಯಾ ಟ್ವೀಟ್ಸ್ ಅಂದರೆ ಪೋಸ್ಟ್ ಇಮೇಜಸ್, GIFs ಆರ್ ವಿಡಿಯೋಸ್ ಟು ಎನ್ಹ್ಯಾನ್ಸ್ ಎಂಗೇಜ್ಮೆಂಟ್. ಅಂದರೆ ಇವಾಗ ನಮ್ಮದು ಆಡಿಯನ್ಸ್ ಗ್ರೋತ್ ಅಥವಾ ವ್ಯೂಸು, ಲೈಕ್ಸು, ಶೇರ್ ಆಗ್ಬೇಕಾದ್ರೆ, ಫಾಲೋವರ್ಸ್ ಆಗ್ಬೇಕಾದ್ರೆ ನಾವೇನು ಮಾಡ್ಬೇಕಲ್ಲಿ ನಮ್ಮ ಇಮೇಜಸ್ ಪೋಸ್ಟ್ ಮಾಡಬೇಕು ಅಥವಾ ವೀಡಿಯೋಸ್ನ ಪೋಸ್ಟ್ ಮಾಡಬೇಕು. ನೆಕ್ಸ್ಟ್ ಏನಂದರೆ ಥ್ರೆಡೆಡ್ ಟ್ವೀಟ್ಸ್. ಅಂದರೆ ಕ್ರಿಯೇಟ್ ಎ ಸೀರೀಸ್ ಆಫ್ ಕನೆಕ್ಟೆಡ್ ಟ್ವೀಟ್ಸ್ ಫಾರ್ ಡೀಟೇಲ್ಡ್ ಟಾಪಿಕ್ಸ್. ಅಂದರೆ ಒಂದು ಟಾಪಿಕ್ಸ್ ಏನಿದೆಯಲ್ಲ ಅದರ ಬಗ್ಗೆ ವಿವರಣಾತ್ಮಕವಾಗಿ ನಾವು ಏನಿದೆ ಟ್ವೀಟ್ನ ಮಾಡಬೇಕು. ನೆಕ್ಸ್ಟ್ ಪೋಲ್ಸ್, ಯೂಸ್ ಟ್ವಿಟರ್ ಪೋಲ್ಸ್ ಟು ಗ್ಯಾದರ್ ಒಪಿನಿಯನ್ ಆರ್ ಇನ್ಸೈಟ್ಸ್. ಅಂದರೆ ಅವ್ರದ್ದು ಪೀಪಲ್ಸ್ದು ಏನಿದೆ, ಆಡಿಯನ್ಸ್ದು ಏನಿದೆ ಒಪಿನಿಯನ್ ತಿಳ್ಕೊಳ್ಳೋಕ್ಕೆ ನೀವು ಏನು ಮಾಡ್ಬೋದು, ಅಲ್ಲಿ ಕ್ವಶನ್ಸ್ ಕೇಳಿ ಅಥವಾ ಪೋಲ್ನ ಯಾಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಏನಂತೆ ರೀಟ್ವೀಟ್ಸ್, ಶೇರ್ ಕಂಟೆಂಟ್ ಫ್ರಮ್ ಅದರ್ಸ್ ವಿತ್ ಆರ್ ವಿತೌಟ್ ಕಮೆಂಟ್ಸ್. ಅಂದರೆ ಇವಾಗ ನೀವು ಏನು ಕಂಟೆಂಟ್ ಒಂದು ಶೇರ್ ಮಾಡಿರ್ತಲ್ಲ ಪೋಸ್ಟ್, ಅವ್ರು ಏನಾರು ಟ್ವೀಟ್ ಮಾಡಿದರೆ ಅವ್ರಿಗೆ ಏನಾದರೂ ಅಲ್ಲಿ ಕ್ವಶನ್ಸ್ ಇರುತ್ತೆ ಅಥವಾ ಏನಾದರೂ ಒಂದಿಷ್ಟು ಅವರಿಗೆ ತಿಳಿದಿರೋಂಗಿಲ್ಲ, ಅವ್ರಿಗೆ ಏನೈತೆ ರೀಟ್ವೀಟ್ ಮಾಡಿ ಮುಖಾಂತರ ನಾವು ಅವರಿಗೆ ಕ್ವಶನ್ಸ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಕೊಡ್ಬೋದು. ಹ್ಯಾಶ್ಟ್ಯಾಗ್ಸ್ ಅಂದರೆ ಯೂಸ್ ಟ್ರೆಂಡಿಂಗ್ ಆರ್ ನೀಚೆ ಹ್ಯಾಶ್ಟ್ಯಾಗ್ ಫಾರ್ ರೇದರ್ ರೆಚ್. ಅಂದರೆ ಇವಾಗ ಏನಿದೆ ನಿಮ್ಮದು ಹ್ಯಾಶ್ಟ್ಯಾಗ್ ಯೂಸ್ ಮಾಡೋದ್ರಿಂದ ಏನೈತಿ ಪೋಸ್ಟ್ ಅಥವಾ ನಿಮ್ಮದು ಆಡಿಯನ್ಸ್ ಗ್ರೋತ್ ಎಂಗೇಜ್ ಏನಾಗುತ್ತೆ, ಆಡಿಯನ್ಸ್ ಗ್ರೋತ್ ಎಂಗೇಜ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಏನಂದರೆ ಟ್ಯಾಗಿಂಗ್, ಮೆನ್ಷನ್ ಪೀಪಲ್ ಆರ್ ಬ್ರ್ಯಾಂಡ್ಸ್ ಇನ್ ಯುವರ್ ಟ್ವೀಟ್ಸ್. ಅಂದರೆ ಇವಾಗ ಟ್ಯಾಗ್ ಮಾಡ್ತೀವಿ, ಇವಾಗ ಟ್ಯಾಗ್ ಆಗಿರ್ಬೋದು, ಕೊಲ್ಯಾಬ್ರೇಷನ್ ಆಗಿರ್ಬೋದು, ಅದು ಮಾಡೋದ್ರಿಂದ ಏನೈತಿ ನಿಮ್ಮದು ಇವಾಗ ಒಬ್ಬ ವ್ಯಕ್ತಿ ಏನಿರ್ತಾನೋ ಒಂದು ಫಾಲೋವರ್ಸ್ ಜಾಸ್ತಿ ಇರ್ತಾರೆ, ಅವ್ರಿಗೆ ಕೊಲ್ಯಾಬ್ರೇಷನ್ ಅಥವಾ ಟ್ಯಾಗ್ಸ್ ಮಾಡೋದ್ರಿಂದ ಏನೈತಿ ಅವ್ರದ್ದು ಪೋಸ್ಟ್ನಲ್ಲಿ ಮತ್ತು ನಿಮ್ಮ ಪೋಸ್ಟ್ ಏನಾಗುತ್ತೆ ಅವ್ರ ಆಡಿಯನ್ಸ್ದು ಏನಿರ್ತಾರಲ್ಲ ಅಲ್ಲಿನೂ ನಿಮ್ಮದು ಕಂಟೆಂಟ್ ಶೇರ್ ಆಗ್ತೈತಿ. ನೆಕ್ಸ್ಟ್ ಲೈವ್ ಟ್ವೀಟ್ಸ್, ಶೇರ್ ರಿಯಲ್ ಟೈಮ್ ಅಪ್ಡೇಟ್ಸ್ ಆನ್ ಇವೆಂಟ್ಸ್. ಅಂದರೆ ಇವಾಗ ಲೈವ್ ಟ್ವೀಟ್, ಇವಾಗ ಇನ್ಸ್ಟಾಗ್ರಾಮ್ದಲ್ಲಿ ಲೈವ್ ಹೋಗಿರ್ಬೋದು, ಫೇಸ್ಬುಕ್ನಾಗ ಲೈವ್ ಹೋಗಿರ್ತಾರಲ್ಲ ಆ ಥರ ಏನೈತಿ ಇಲ್ಲಿ ಆ ಟ್ವಿಟರ್ನಲ್ಲಿ ಲೈವ್ ಟ್ವೀಟ್ ಅಪ್ಡೇಟ್ಸ್ ಮಾಡಿ. ಅಂದರೆ ಪೋಸ್ಟ್ ಒಂದು ಇವಾಗ ಏನರ ನ್ಯೂಸ್ ಇರುತ್ತೆ, ಟ್ರೆಂಡಿಂಗ್ ನ್ಯೂಸ್ ಇರುತ್ತೆ, ಅದನ್ನು ಟ್ವೀಟ್ ಮಾಡಿ ಟೈಪ್ ಮಾಡಿ ಏನು ಮಾಡ್ತೀವಿ ನಾವು ಪೋಸ್ಟ್ ಮಾಡ್ಕೊಳ್ಳೋಕೆ ಇದನ್ನು ಯೂಸ್ ಮಾಡ್ಕೋತೀವಿ. ಕ್ವಶನ್ ನಂಬರ್ 11, ವಾಟ್ ಆರ್ ದ ಸೋಷಿಯಲ್ ಟೆಕ್ನಾಲಜಿ ಆ್ಯಂಡ್ ಮಾರ್ಕೆಟಿಂಗ್ ಇನ್ಫ್ಲೂಯೆನ್ಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಏನು ಮಾಡಬೇಕು, ರಿಚ್ ಪ್ಲಾಟ್ಫಾರ್ಮ್ಸ್ ಲೈಕ್ ಫೇಸ್ಬುಕ್, ವಾಟ್ಸಪ್ ಆ್ಯಂಡ್ ಇನ್ಸ್ಟಾಗ್ರಾಮ್ಸ್ ಹ್ಯಾವ್ 500 ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್ ಅಲೈಕ್ಸ್ ಅಂತೇಳಿ. ಈ ಒಂದು ಸೋಷಿಯಲ್ ಟೆಕ್ನಾಲಜಿಯಿಂದ
ಇಲ್ಲಿ ಮಾರ್ಕೆಟಿಂಗ್ ಏನು ಒಂದು ಇನ್ಫ್ಲೂಯೆನ್ಸ್ ಇದೆಯಲ್ಲ, ಗ್ರೋತ್ ಇದೆಯಲ್ಲ, ಆಡಿಯನ್ಸ್ ಗ್ರೋತ್ ಆಗಿರ್ಬೋದು ಅಥವಾ ನಮ್ಮ ಪ್ರಾಡಕ್ಟ್ B2B ಬ್ಯಾಕ್ ಟು ಬ್ಯಾಕ್ ಸೆಲ್ಸ್ ಏನು ಒಂದು ಕರಿತೀವಲ್ಲ, ಅಲ್ಲಿ ಏನು ಮಾಡ್ತೀವಿ, ಆಡಿಯನ್ಸ್ ರೀಚ್ ಆಗ್ಲಿಕ್ಕೆ ಒಂದು ರೀಚ್ ಪಾಯಿಂಟ್ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಏನಿತ್ತು ಡಿಜಿಟಲ್ ಆ್ಯಡ್ಸ್, ಗ್ರೋತ್ ಇನ್ ಡಿಜಿಟಲ್ ಆ್ಯಂಡ್ ಸ್ಪೆಂಡ್ಸ್ ಎಸ್ಪೆಷಲಿ ಆನ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಇವಾಗ ಯೂಟ್ಯೂಬ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಏನು ಮಾಡ್ತೀವಿ ನಾವು, ಗೂಗಲ್ ಆ್ಯಡ್ಸ್ ಮುಖಾಂತರ ಏನು ಮಾಡ್ತೀವಿ, ನಮ್ಮದು ಬ್ರ್ಯಾಂಡ್ ಆಗಿರ್ಬೋದು ಅಥವಾ ನಮ್ಮ ವೀಡಿಯೋಗಳನ್ನ ಏನು ಮಾಡ್ತೀವಿ ಪ್ರಮೋಟ್ ಮಾಡ್ಕೋತೀವಿ. ನೆಕ್ಸ್ಟ್ ಏನೈತಿ ಇ ಕಾಮರ್ಸ್ ಇಂಟಿಗ್ರೇಷನ್. ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ನಾವು ಸಪೋರ್ಟ್ ಆನ್ಲೈನ್ ಶಾಪಿಂಗ್ ಡೈರೆಕ್ಟ್ಲಿ. ಸೊ ಇವಾಗ ಏನಿದೆ, ಒಂದಿಷ್ಟು ಸೋಷಿಯಲ್ ಮೀಡಿಯಾ ಏನೈತಿ ಡೈರೆಕ್ಟ್ಲಿ ಏನೈತಿ ಶಾಪ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಇವಾಗ ನೀವು ಒಂದು ಯೂಟ್ಯೂಬ್ ವೀಡಿಯೋ ನೋಡ್ತಿರ್ತೀರಲ್ಲ, ಅಲ್ಲಿ ಅವರು ಪ್ರಾಡಕ್ಟ್ನೇ ಆ್ಯಡ್ ಮಾಡಿರ್ತಾರೆ, ಮೊಬೈಲ್ದಾಗಿರ್ಬೋದು ಅಥವಾ ಇನ್ನೇನು ಯಾವುದೋ ಕ್ಯಾಮ್ರಾ ಆಗಿರ್ಬೋದು, ಅಲ್ಲಿ ಏನು ಮಾಡಿರ್ತಾರೆ ಒಂದು ಆ್ಯಡ್ ಮಾಡಿರ್ತಾರೆ. ಇವಾಗ ಒಂದು ಡ್ರೆಸ್ಸಸ್ ಆಗಿರ್ಬೋದು, ಅಂದರೆ ನೀವು ಆ ಪ್ರಾಡಕ್ಟ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಬಾಯ್ ಮಾಡಿದರೆ ಅವ್ರಿಗೆ ಇಷ್ಟು ಕಮಿಷನ್ ಅಂತ ಇರುತ್ತೆ. ಅಂದರೆ ನೀವು ಒಂದು ಡ್ರೆಸ್ ತೊಂದರೆ 7% ಕಮಿಷನ್ ಇರುತ್ತೆ ಅವರಿಗೆ, ಯಾರು ಅದು ಪ್ರಮೋಟ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಕಮಿಷನ್ ಇರುತ್ತೆ. ಇವಾಗ ಇನ್ಸ್ಟಾಗ್ರಾಮ್ ನೋಡಿದರೆ ನೀವು ಸೆಟ್ಟಿಂಗ್ಸ್ನಲ್ಲಿ ಡೈರೆಕ್ಟಲ್ಲಿ ಶಾಪ್ ಅಂತೇಳಿ ಬರುತ್ತೆ, ಅದರ ಮುಖಾಂತರನೇ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ ಪಾಯಿಂಟ್ ಕಲ್ಚರಲ್ ಅಡಾಪ್ಟೇಷನ್ಸ್. ಲೋಕಲ್ ಲ್ಯಾಂಗ್ವೇಜ್ ಕಂಟೆಂಟ್ ಈಸ್ ವಿಟಲ್ ಫಾರ್ ರೂರಲ್ ಏರಿಯಾಸ್. ಅಂದರೆ ನಿಮ್ದು ಏನಿರ್ತದೆ ಇವಾಗ ಲೋಕಲ್ ಲ್ಯಾಂಗ್ವೇಜ್, ನಮ್ಮ ಕರ್ನಾಟಕ ಏನಿದೆಯಲ್ಲ, ಇಲ್ಲಿ ಕನ್ನಡದ ಏನಿದೆಯಲ್ಲ, ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ ವಿಡಿಯೋ ಹಾಕಿರ್ಬೋದು ಅಥವಾ ಪೋಸ್ಟ್ ಮಾಡೋದ್ರಿಂದ ಇಲ್ಲಿ ಟಾರ್ಗೆಟ್ ನಾವು ಇಲ್ಲಿ ಕನ್ನಡ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದಲ್ಲೇ ನಾವು ಒಂದು ಏನಾರ ಪ್ರಾಡಕ್ಟ್ ಸೇಲ್ ಮಾಡೋಕ್ಕಾದ್ರೆ ನಾವು ಕನ್ನಡ ಭಾಷೆ ಬಳಸ್ಕೊತೀವಿ. ಅದೇ ಬಟ್ ಬೇರೆ ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು ಅಥವಾ ಮರಾಠಿ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು, ಅಂದರೆ ಆ ಥರ ಆಡಿಯನ್ಸ್ ಬೇಕಂದರೆ ಪರ್ಟಿಕ್ಯುಲರ್ ಆಗಿ ಆ ಥರ ಪೋಸ್ಟ್ನ ನಾವು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಂದರೆ ಇನ್ಫ್ಲೂಯೆನ್ಸರ್ಸ್, ರೈಸ್ ಆಫ್ ರೀಜನಲ್ ಇನ್ಫ್ಲೂಯೆನ್ಸ್ ಬೂಸ್ಟಿಂಗ್ ಲೋಕಲೈಸ್ಡ್ ಮಾರ್ಕೆಟಿಂಗ್. ಅಂದರೆ ಇವಾಗ ಇನ್ಫ್ಲೂಯೆನ್ಸರ್ ಅಂತೇಳಿ ಇರ್ತಾರೆ ಸೋಷಿಯಲ್ ಮೀಡಿಯಾದ. ಸೊ ಅವ್ರದ್ದು ಏನಿರ್ತದೆ ಫಾಲೋವರ್ಸು, ಲೈಕ್ಸ್, ವ್ಯೂಸ್ ಜಾಸ್ತಿ ಇರ್ತೈತಿ, ಅವ್ರ ಮುಖಾಂತರ ನಾವು ಏನೈತಿ ನಮ್ಮ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅವೇರ್ನೆಸ್ ಕ್ಯಾಂಪೇನ್ಸ್. ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಯೂಸ್ಡ್ ಫಾರ್ ಗೌರ್ಮೆಂಟ್ ಇನಿಷಿಯೇಟಿವ್ ಲೈಕ್ಸ್ ಸ್ವಚ್ಛ ಭಾರತ ಆರ್ ಡಿಜಿಟಲ್ ಇಂಡಿಯಾ. ಇಲ್ಲಿ ಏನೈತಿ ನಾವು ಕ್ಯಾಂಪೇನ್ ಮಾಡ್ಕೋಬೋದು. ಈಗ ನಮ್ಮದು ಗೌರ್ಮೆಂಟ್ದು ಏನು ಸ್ಕೀಮ್ಗಳಿದಾವಲ್ಲ, ಇವಾಗ ಸ್ವಚ್ಛ ಭಾರತ ಅಭಿಯಾನ ಆಗಿರ್ಬೋದು, ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಇವೆಲ್ಲ ಏನಿದೆಯಲ್ಲ ಆ ಥರ ಒಂದು ಕ್ಯಾಂಪೇನ್ ಏನೈತಿಲ್ಲ ಅವೇರ್ನೆಸ್ ಮಾಡೋದಕ್ಕೆ ಏನೈತಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಚಾಲೆಂಜಸ್ ಏನೇನಿದೆ, ಇದರಲ್ಲಿ ಚಾಲೆಂಜಸ್ ಏನೇನಿದೆ ಅಂದರೆ ಫೇಕ್ ನ್ಯೂಸ್ ಇರುತ್ತೆ, ಪ್ರೈವೇಸಿ ಇಶ್ಯೂ ಇರ್ತೈತಿ. ನೆಕ್ಸ್ಟ್ ಏನೈತಿ ಮತ್ತು ರೂರಲ್ ಏರಿಯಾಸ್ ಅಥವಾ ಇಂಟ್ರೆಸ್ಟಿಂಗ್ ಆಡಿಯನ್ಸ್ ನಾವು ಯಾವ ಥರ ಬೇಕತ್ತೀವಲ್ಲ ಇಲ್ಲಿ ಈ ಪ್ಲ್ಯಾಟ್ಫಾರ್ಮಿಂಗ್ ಕೆಲವೊಮ್ಮೆ ಸಿಗೋದಿಲ್ಲ. ಕ್ವಶನ್ ನಂಬರ್ 12 ಸೆಕ್ಷನ್ ಡಿ ನೋಡೋಣ. ಇದು ಒಂದು ಕ್ವಶನ್ಗೆ ಏನಿದೆ 8 ಮಾರ್ಕೇಶನ್ ಇರುತ್ತೆ. 12ನೇ ಕ್ವಶನ್ ನೋಡೋಣ. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೇಸ್ಬುಕ್ ಮಾರ್ಕೆಟಿಂಗ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್. ಅಂದರೆ ಫೇಸ್ಬುಕ್ ಮಾರ್ಕೆಟಿಂಗ್ ಮತ್ತು ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ನಡುವೆ ಇರುವಂಥ ಡಿಫ್ರೆನ್ಸ್ ಏನಿದೆ ಕೇಳಿದ್ದಾರೆ. ಫಸ್ಟ್ ಪಾಯಿಂಟ್ ಏನು ಮಾಡ್ಕೋಬೇಕು, ನಾವು ಆಡಿಯನ್ಸ್ ಹಾಕೋಬೇಕು. ಅಲ್ಲಿ ಏನಿದೆ ಫೇಸ್ಬುಕ್ ಮಾರ್ಕೆಟಿಂಗ್ ನೋಡೋದಾದರೆ ಬ್ರಾಡರ್ ಏಜ್ ರೇಂಜ್ ಇನ್ಕ್ಲೂಡಿಂಗ್ ಆಲ್ಡರ್ ಯೂಸರ್ಸ್ 35+ ಇಯರ್ಸ್. ನೆಕ್ಸ್ಟ್ ಪಾಯಿಂಟ್ ಏನಿದೆ ಪಾಪ್ಯುಲರ್ ಅಮಂಗ್ ಫ್ಯಾಮಿಲೀಸ್ ಆ್ಯಂಡ್ ಪ್ರೊಫೆಷ್ನಲ್ಸ್. ಈ ಫೇಸ್ಬುಕ್ ಮಾರ್ಕೆಟಿಂಗ್ ಏನಿದೆ ಓಲ್ಡರ್ ಯೂಸರ್ಸ್ ಏನಿರ್ತಾರಲ್ಲ 35 ಇಯರ್ಸ್ ಇದ್ದವ್ರು ಏನೈತಿ ಇಲ್ಲಿ ಜಾಸ್ತಿ ಅದಾರೆ ಆಡಿಯನ್ಸ್ ಏನಿದೆ, ಫ್ಯಾಮಿಲೀಸ್ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು ಇಲ್ಲಿ ಯೂಸ್ ಮಾಡ್ಕೋತಾರೆ. ನೆಕ್ಸ್ಟ್ ಏನೈತಿ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಏನೈತಿ ಯಂಗರ್ ಡೆಮೋಗ್ರಾಫಿಕ್ ಮೇನ್ಲಿ ಏಜ್ಡ್ 18 to 35. ಅಂದರೆ ಅದೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ಏನಿದೆ 18ರಿಂದ 35 ವರ್ಷದಲ್ಲಿರೋರು ಏನಿದೆ ಜಾಸ್ತಿ ಇದ್ದಾರೆ. ಪ್ರಿಪೇರ್ಡ್ ಬೈ ಮಿಲಿನಿಯಲ್ಸ್ ಆ್ಯಂಡ್ ಜೆನ್ ಜೆಡ್. ಅಂದರೆ ಇಲ್ಲಿ ಏನಿರ್ತಾರೆ ಫೇಸ್ಬುಕ್ಕಲ್ಲಿ ಏನಿದೆ 35+ ಇಯರ್ಸ್ ಇದ್ದವ್ರು ಜಾಸ್ತಿ ಇದ್ದಾರೆ, ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಾರೆ 18+ ಇದ್ದವರು ಇಯರ್ಸ್ ಇದ್ದವರು ಜಾಸ್ತಿ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಕಂಟೆಂಟ್ ಫೋಕಸ್. ಫೇಸ್ಬುಕ್ನಾಗ ಏನು ನೋಡ್ತೀವಿ ಟೆಕ್ಸ್ಟ್ ಹೆವಿ ವಿತ್ ಇಮೇಜಸ್ ಆ್ಯಂಡ್ ವಿಡಿಯೋಸ್ ಆ್ಯಂಡ್ ಆ್ಯಸ್ ಸಪ್ಲಿಮೆಂಟರಿ ಕಂಟೆಂಟ್. ನೆಕ್ಸ್ಟ್ ಪಾಯಿಂಟ್ ಐಡಿಯಲ್ ಫಾರ್ ಲಾಂಗ್ ಪೋಸ್ಟ್ ಇವೆಂಟ್ ಅನೌನ್ಸ್ಮೆಂಟ್ಸ್ ಆ್ಯಂಡ್ ಗ್ರೂಪ್ ಇಂಟರ್ಯಾಕ್ಷನ್ಸ್. ಇಲ್ಲಿ ಫೇಸ್ಬುಕ್ನಾಗ ಏನು ಮಾಡ್ತೇವೆ ನಾವು ಇಮೇಜಸ್ ಆಗಿರ್ಬೋದು ಅಥವಾ ದೊಡ್ಡ ಲಾಂಗ್ ವಿಡಿಯೋ ಏನಿರ್ತೀವಿ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೋತೀವಿ. ಅದೇ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಐತಿ ವಿಜುವಲ್ ಫಸ್ಟ್ ಪ್ಲಾಟ್ಫಾರ್ಮ್ ಫೋಕಸಿಂಗ್ ಆನ್ ಹೈ ಕ್ವಾಲಿಟಿ ಇಮೇಜಸ್ ವಿಡಿಯೋಸ್ ಆ್ಯಂಡ್ ರೀಲ್ಸ್ ಕ್ಯಾಪ್ಷನ್ಸ್ ಆರ್ ಸೆಕೆಂಡರಿ ಟು ವಿಜುವಲ್ ಕಂಟೆಂಟ್. ಅಂದರೆ ಇಲ್ಲಿ ನಾವು ಏನು ಮಾಡ್ತೀವಿ ಇನ್ಸ್ಟಾಗ್ರಾಮ್ನ ಮಾರ್ಕೆಟಿಂಗ್ನಲ್ಲಿ ಹೈ ಕ್ವಾಲಿಟಿ ಇಮೇಜ್ ಆಗಿರ್ಬೋದು, ಹೈ ಕ್ವಾಲಿಟಿ ವಿಡಿಯೋಸ್ ಆಗಿರ್ಬೋದು ಅಥವಾ ಹೈ ಕ್ವಾಲಿಟಿ ರೀಲ್ಸ್ನ ಅಪ್ಲೋಡ್ ಮಾಡ್ಕೊಳ್ಳೋಕ್ಕೆ ಇನ್ಸ್ಟಾಗ್ರಾಮ್ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಅಡ್ವರ್ಟೈಸಿಂಗ್ ಆಪ್ಷನ್ಸ್. ಅಂದರೆ ಫೇಸ್ಬುಕ್ ಮಾರ್ಕೆಟಿಂಗ್ ಯಾವ ಥರ ಇದೆ ಅಡ್ವರ್ಟೈಸಿಂಗ್ ಅಂತ ನೋಡೋದಾದರೆ ಪ್ರೊವೈಡ್ಸ್ ಡೈವರ್ಸ್ ಆ್ಯಡ್ ಫಾರ್ಮೆಟ್ಸ್ ಸಚ್ ಆಸ್ ಕ್ರಾಸಲ್ ಆ್ಯಡ್, ಲೀಡ್ ಜನರೇಷನ್ ಆ್ಯಡ್ಸ್ ಆ್ಯಂಡ್ ಮಾರ್ಕೆಟ್ ಪ್ಲೇಸ್ ಆ್ಯಡ್ಸ್. ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೈಲಿ ಅಡ್ವಾನ್ಸ್ಡ್ ಟಾರ್ಗೆಟಿಂಗ್ ಆಪ್ಷನ್ಸ್ ಫಾರ್ ಸ್ಪೆಸಿಫಿಕ್ ಆಡಿಯನ್ಸ್. ಇವಾಗ ಏನೈತಿ ಫೇಸ್ಬುಕ್ ಮಾರ್ಕೆಟಿಂದ ಏನು ಮಾಡ್ಕೋತೀವಿ ನಾವು ಆ್ಯಡ್ಸ್ ಮುಖಾಂತರ ಏನೈತಿ ಅಡ್ವರ್ಟೈಸ್ ಮುಖಾಂತರ ಏನೈತಿ ನಮ್ಮದು ಒಂದು ಗ್ರೋತ್ ಆಗಬೇಕು, ನಮ್ಮದು ಪ್ರಾಡಕ್ಟ್ಸ್ ಎಲ್ಲ ಆಗ್ಬೇಕಾದ್ರೆ ಅಲ್ಲಿ ಏನು ಮಾಡ್ತೀವಿ ಲೀಡ್ದಾಗಿರ್ಬೋದು ಕಾಂಟ್ಯಾಕ್ಟ್ ನಂಬರ್. ಇವಾಗ ಏನಿದೆ ಒಂದು ನಿಮ್ಮ ಪ್ರಾಡಕ್ಟ್ ಇದೆ ಅಥವಾ ಕಂಪ್ನಿದು ಏನೈತಿ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾದ್ರೆ ಅಲ್ಲಿ ನಿಮ್ಮದು ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮ್ದು ಏನಿದೆ ವಿಸಿಟ್ ಪ್ರೊಫೈಲ್ ಅಂತೇಳಿ ಹೋಗಿ ನಿಮ್ಮದು ಅವ್ರದ್ದು ಕಸ್ಟಮರ್ದು ಏನಿರ್ತದೆ ಆಡಿಯನ್ಸ್ ಇರ್ತದೆ ಅವ್ರ ನೇಮು, ಫೋನ್ ನಂಬರು, ಅವ್ರು ಯಾವ ಏರಿಯಾದಾಗ ಇರ್ತಾರೆ ಅಂತೇಳಿ ಎಲ್ಲ ಪೂರಾ ಡೀಟೇಲ್ನ ಆ್ಯಡ್ ಮಾಡ್ತಾರಲ್ಲ, ಅದರಿಂದ ನಿಮ್ಗೆ ಏನಾಗ್ತೈತಿ
ಕಸ್ಟಮರ್ದು ಮತ್ತು ಆಡಿಯನ್ಸ್ ಏನಿದೆ ನಿಮಗೆ ಹೈ ಲೆವೆಲ್ನಾಗ ಏನಂತಂದ್ರೆ ಮಾರ್ಕೆಟಿಂಗ್ ಇದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಿದೆ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ವಿಜುವಲ್ ಫೋಕಸ್ಡ್ ಆ್ಯಡ್ಸ್ ಲೈಕ್ ಇಮೇಜಸ್ ಆ್ಯಡ್ಸ್, ಸ್ಟೋರೇಜ್ ಆ್ಯಡ್ಸ್ ಆ್ಯಂಡ್ ರೀಲ್ಸ್ ಆ್ಯಡ್ಸ್. ಅಂದರೆ ಇವಾಗ ರೀಲ್ಸ್ನಲ್ಲಿ ಆ್ಯಡ್ಸ್ ಆಗಿರ್ಬೋದು ಅಥವಾ ಸ್ಟೋರಿ ಆಗಿರ್ಬೋದು ಅಥವಾ ಪೋಸ್ಟ್ನಲ್ಲಿ ಈ ಆ್ಯಡ್ಸ್ ಮುಖಾಂತರ ಅಡ್ವರ್ಟೈಸ್ ಮುಖಾಂತರ ಏನೈತಿ ನಾವು ಆಡಿಯನ್ಸ್ನ ಗ್ರೋತ್ನ ಇನ್ಸ್ಟಾಗ್ರಾಮ್ನಲ್ಲಿ ಪಡ್ಕೋತೀವಿ. ನೆಕ್ಸ್ಟ್ ಏನೈತಿ ಗ್ರೇಟ್ ಪವರ್ ಶೋ ಕಾಸ್ಟಿಂಗ್ ಕ್ರಿಯೇಟಿವ್ ಆ್ಯಂಡ್ ವಿಜುವಲಿ ಅಪೀಲಿಂಗ್ ಕ್ಯಾಂಪೇನ್ಸ್. ಅಂದರೆ ಇಲ್ಲಿ ಕ್ಯಾಂಪೇನ್ಸ್ ಮುಖಾಂತರ ಏನೈತಿ ನಾವು ಆಡಿಯನ್ಸ್ನ ಗ್ರೋತ್ನ ಜಾಸ್ತಿ ಮಾಡ್ಕೋತೀವಿ. ನೆಕ್ಸ್ಟ್ ಪಾಯಿಂಟ್ 4 ಏನಿದೆ ಎಂಗೇಜ್ಮೆಂಟ್. ಅಂದರೆ ಫೇಸ್ಬುಕ್ ಮಾರ್ಕೆಟಿಂಗ್ನಲ್ಲಿ ಯಾವ ಥರ ಎಂಗೇಜ್ಮೆಂಟ್ ಯೂಸ್ ಮಾಡ್ಕೋತೀವಿ ಅಂದರೆ ರೇಟ್ ಆರ್ ಜನರಲ್ ಲೋವರ್. ಅಂದರೆ ಈಗ ಫೇಸ್ಬುಕ್ ಮಾರ್ಕೆಟಿಂಗ್ ಏನೈತಿ ಈಗ ಆಡಿಯನ್ಸ್ ಗ್ರೋತ್ ಏನಿದೆ ಎಂಗೇಜ್ಮೆಂಟ್ ಏನಿದೆ ಅಲ್ಲಿ ಲೋವರ್ ಇರುತ್ತೆ. ನೆಕ್ಸ್ಟ್ ಏನೈತಿ ಎಂಪ್ಯಾಸ್ ಆನ್ ಕಮ್ಯುನಿಟಿ ಬಿಲ್ಡಿಂಗ್ ಥ್ರೂ ಗ್ರೂಪ್ಸ್ ಆ್ಯಂಡ್ ಡಿಸ್ಕಷನ್. ಅಲ್ಲಿ ನಾವು ಏನು ಮಾಡ್ಬೋದು ಫೇಸ್ಬುಕ್ನಲ್ಲಿ ಗ್ರೂಪ್ನಲ್ಲಿ ಏನಿದೆ ನಮ್ಮದು ಪೋಸ್ಟ್ ಆಗಿರ್ಬೋದು ಅಥವಾ ನಮ್ಮದು ಏನಾದರೂ ಪ್ರಾಡಕ್ಟ್ ಸೆಲ್ ಮಾಡೋದಿದ್ದರೆ ನಾವು ಶೇರ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಹೈಯರ್ ಎಂಗೇಜ್ಮೆಂಟ್ ರೇಟ್ಸ್ ಎಸ್ಪೆಷಲಿ ಫಾರ್ ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ಬ್ರ್ಯಾಂಡ್ ಕಂಟೆಂಟ್. ಇವಾಗ ಇನ್ಸ್ಟಾಗ್ರಾಮ್ ಏನಿದೆ ಯೂಸ್ ಮಾಡೋರು ಜಾಸ್ತಿ ಜನ ಇದ್ದಾರೆ. ಇಲ್ಲಿ ಏನಾಗುತ್ತೆ ಆಡಿಯನ್ಸ್ ಗ್ರೋತ್ ಏನಿದೆ ಆಡಿಯನ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಮದು ಸೆಲ್ ಮಾಡುವಂಥ ಪ್ರಾಡಕ್ಟು ಅಥವಾ ಬ್ರ್ಯಾಂಡ್ ಕಂಟೆಂಟಲ್ಲಿ ಏನಿದೆ ಜಾಸ್ತಿ ಇರುತ್ತೆ. ಸೊ ಇದು ಹೆಲ್ಪ್ ಆಗುತ್ತೆ. ಯೂಸರ್ಸ್ ಆ್ಯಕ್ಟಿವ್ಲಿ ಎಂಗೇಜ್ ವಿತ್ ಸ್ಟೋರೀಸ್, ಪೋಲ್ಸ್ ಆ್ಯಂಡ್ ಇಂಟರಾಕ್ಟಿವ್ ಕಂಟೆಂಟ್. ಅಂದರೆ ನಾವು ಏನು ಮಾಡ್ಬೋದು ಸ್ಟೋರಿ ಅಥವಾ ರೀಲ್ಸ್ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ 5th ಪಾಯಿಂಟ್ ಅನಲೈಟಿಕ್ಸ್. ಅಂದರೆ ಫೇಸ್ಬುಕ್ನಾಗ ಯಾವ ಥರ ಅನಲೈಟಿಕ್ಸ್ನ ನೋಡ್ಕೋಬೇಕಂದ್ರೆ ಡೀಟೇಲ್ ಅನಲೈಟಿಕ್ಸ್ ಟೂಲ್ಸ್ ಲೈಕ್ಸ್ ಫೇಸ್ಬುಕ್ ಇನ್ಸೈಟ್ಸ್ ಫಾರ್ ಟ್ರ್ಯಾಕಿಂಗ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್ ಪ್ರೊವೈಡ್ಸ್ ಇನ್ ಡೆಪ್ತ್ ಆಡಿಯನ್ಸ್ ಡೇಟಾ ಆ್ಯಂಡ್ ಕ್ಯಾಂಪೇನ್ ಟ್ರ್ಯಾಕಿಂಗ್. ಇವಾಗ ಫೇಸ್ಬುಕ್ ಮಾರ್ಕೆಟಿಂಗ್ ಏನೈತಿ ಅನಲೈಟಿಕ್ಸ್ ನೋಡೋದಾದರೆ ಇಲ್ಲಿ ಟೂಲ್ಸ್ ಇರುತ್ತೆ ಲೈಕ್ದು ಏನಿರುತ್ತೆ ಒಂದು ಫೇಸ್ಬುಕ್ದು ಏನಿರುತ್ತೆ ಇನ್ಸೈಟ್ ಅಂತೇಳಿ ಬರುತ್ತೆ. ಅಲ್ಲಿ ಟ್ರ್ಯಾಕಿಂಗ್ ಆಡಿಯನ್ಸ್ ಗ್ರೋತ್ ಏನಿರ್ತದೆ ಲೆಸ್ ಇರುತ್ತೆ. ಅದೇ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ನಲ್ಲಿ ನೋಡಿದ್ರೆ ವಿಜುವಲ್ ಫೋಕಸ್ ಇನ್ಸೈಟ್ಸ್ ಹೈಲೈಟಿಂಗ್ ರೀಚ್ ಇಂಪ್ರೆಷನ್ಸ್ ಆ್ಯಂಡ್ ಎಂಗೇಜ್ಮೆಂಟ್ ಆನ್ ಪೋಸ್ಟ್ ಆ್ಯಂಡ್ ರೀಲ್ಸ್. ಅಂದರೆ ಇಲ್ಲೇನೈತಿ ನಿಮ್ಮದು ಇನ್ಸ್ಟಾಗ್ರಾಮ್ದು ಇವಾಗ ಪೋಸ್ಟ್ ಏನು ಅಪ್ಲೋಡ್ ಮಾಡ್ತೀವಲ್ಲ ಹೈ ಲೆವೆಲ್ನಾಗೆ ಹೈ ರೆಸೊಲ್ಯೂಷನ್ನಾಗ ಅಪ್ಲೋಡ್ ಮಾಡೋದು ಆಯಿತು ಆಡಿಯನ್ಸ್ ಗ್ರೋತ್ ಏನೈತಿ ಇಲ್ಲಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಏನಿದೆ 6th ಪಾಯಿಂಟ್ ಕಾಸ್ಟ್. ಫೇಸ್ಬುಕ್ ಮಾರ್ಕೆಟಿಂಗ್ ಕಾಸ್ಟ್ ನೋಡೋದಾದರೆ ಕಾಸ್ಟ್ ಎಫೆಕ್ಟಿವ್ ಫಾರ್ ಸ್ಮಾಲರ್ ಕ್ಯಾಂಪೇನ್ಸ್ ಟಾರ್ಗೆಟಿಂಗ್ ಎ ಬ್ರಾಡ್ ಆಡಿಯನ್ಸ್ ಆಫನ್ ಯೂಸ್ಡ್ ಬೈ ಬಿಸ್ನೆಸಸ್ ವಿತ್ ಲಿಮಿಟೆಡ್ ಬಡ್ಜೆಟ್. ಅಂದರೆ ಇವಾಗ ಒಂದು ಬಿಸ್ನೆಸ್ ಮಾಡ್ಕೊಳ್ಳೋಕೆ ನಮ್ದು ಏನು ಪ್ರಾಡಕ್ಟ್ ಸೆಲ್ ಮಾಡ್ಬೇಕಂದ್ರೆ ಅಲ್ಲಿ ನಮ್ಗೆ ಎಷ್ಟು ಬಜೆಟ್ ಬೇಕು, ಎಷ್ಟು ಡೇಸ್ ಬೇಕು, ಎಷ್ಟು ವ್ಯೂಸ್ ಬೇಕು, ಅಂದರೆ ಆಡಿಯನ್ಸ್ ಗ್ರೋತಿಗೆ ಎಷ್ಟು ಎಂಗೇಜ್ಮೆಂಟ್ ಪರ್ಫಾರ್ಮೆನ್ಸ್ ಬೇಕು ತಿಳಿಸಿ ನೋಡ್ಕೊಂಡು ನಾವು ಏನು ಮಾಡ್ತೀವಿ ಇಲ್ಲಿ ಕಾಸ್ಟ್ ಪ್ರೈಸ್ನ ಆ್ಯಡ್ ಮಾಡ್ಕೋತೀವಿ. ಅದೇ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ನಾಗ ಆದರೆ ಸ್ಲೈಟ್ಲಿ ಹೈಯರ್ ಕಾಸ್ಟ್ ಡ್ಯೂ ಟು ದಿ ನೀಡ್ ಫಾರ್ ಕ್ರಿಯೇಟಿವ್ ವಿಜುವಲಿ ಅಪೀಲಿಂಗ್ ಕಂಟೆಂಟ್ ಪ್ರಿಪೇರ್ಡ್ ಬೈ ಬ್ರ್ಯಾಂಡ್ಸ್ ಲುಕಿಂಗ್ ಫಾರ್ ಪ್ರೀಮಿಯಮ್ ಆಡಿಯನ್ಸ್ ಎಂಗೇಜ್ಮೆಂಟ್. ಅಂದರೆ ಇಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮದು ಒಂದು ಏನಾರ ಪ್ರಾಡಕ್ಟ್ ಸೆಲ್ ಮಾಡಬೇಕಾದ್ರೆ ಪ್ರಮೋಟ್ ಮಾಡಬೇಕಾದ್ರೆ ಅಲ್ಲಿ ಏನಿದೆ ಗೂಗಲ್ ಆ್ಯಡ್ಸ್ ಮುಖಾಂತರ ಅಲ್ಲಿ ಏನು ಆ್ಯಡ್ಸ್ ಮುಖಾಂತರ ಏನು ಪ್ರಮೋಟ್ ಮಾಡ್ತೀವಿ ಅಲ್ಲಿ ಅಮೌಂಟ್ ಜಾಸ್ತಿ ಇರುತ್ತೆ ಇನ್ಸ್ಟಾಗ್ರಾಮ್ದಲ್ಲಿ ಕಂಪೇರ್ ಟು ಫೇಸ್ಬುಕ್ ಮಾರ್ಕೆಟಿಂಗ್. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸ್ಟ್ರೆಂಗ್ತ್ ನೋಡೋದಾದರೆ ಫೇಸ್ಬುಕ್ ಮಾರ್ಕೆಟಲ್ಲಿ ಎಕ್ಸಲೆಂಟ್ ಫಾರ್ ಬಿಲ್ಡಿಂಗ್ ಕಮ್ಯುನಿಟೀಸ್ ಥ್ರೂ ಗ್ರೂಪ್ಸ್. ಅಂದರೆ ಈ ಗ್ರೂಪ್ ಮುಖಾಂತರ ನಾವು ಏನಂದ್ರೆ ಫೇಸ್ಬುಕ್ನಲ್ಲಿ ಆಡಿಯನ್ಸ್ ಗ್ರೋತ್ ಏನು ಮಾಡೋದು ಮತ್ತು ಕಮ್ಯುನಿಟೀಸ್ ಗ್ರೂಪ್ದು ಮತ್ತು ಡಿಸ್ಕಷನ್ ಮತ್ತು ಏನಿದೆಯಲ್ಲ ಪೋಸ್ಟ್ ಶೇರ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಇಲ್ಲಿ ಏನಾಗ್ತದೆ ಪ್ರಮೋಷನ್ ಆಗ್ತೈತಿ. ನೆಕ್ಸ್ಟ್ ಏನಾಗ್ತದೆ ಕಸ್ಟಮರ್ದು ಏನಾಗ್ತೈತಿ ಇನ್ಫ್ಲೂಯೆನ್ಸ್ನು ಇಲ್ಲಿ ಬೆಳಿತೈತಿ. ಇನ್ಸ್ಟಾಗ್ರಾಮ್ನ ನೋಡೋದಾದರೆ ಬೆಸ್ಟ್ ಪ್ರಾಡಕ್ಟ್ ಕ್ರಿಯೇಟಿಂಗ್ ಬ್ರ್ಯಾಂಡ್ ಅವೇರ್ನೆಸ್ ಆ್ಯಂಡ್ ಶೋ ಕಾಸ್ಟಿಂಗ್ ಪ್ರಾಡಕ್ಟ್ ಅಸ್ಥೆಟಿಕ್ ಸ್ಟ್ರಾಂಗ್ ಇನ್ಸ್ಟರ್ನೆಟ್ ವಿತ್ ಇ ಕಾಮರ್ಸ್. ಅಂದರೆ ಈಗ ಇನ್ಸ್ಟಾಗ್ರಾಮ್ನಾಗ ಒಂದು ಶಾಪ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ ಸೆಟ್ಟಿಂಗ್ನಲ್ಲಿ ಅದರ ಮುಖಾಂತರ ನಾವು ಏನು ಮಾಡ್ಬೋದು ಡಿಜಿಟಲೀಕರಣ ಮಾಡ್ಕೋಬೋದು ಅಥವಾ ನಮ್ಮದು ಬ್ರ್ಯಾಂಡ್ನ ಅಥವಾ ಪ್ರಾಡಕ್ಟ್ನ ಸೆಲ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 13 ಮೆನ್ಷನ್ ದಿ ಇಂಪ್ಯಾಕ್ಟ್ ಆಫ್ ಆನ್ಲೈನ್ ರೆಪ್ಯುಟೇಷನ್. ಅಂದರೆ ಆನ್ಲೈನ್ ರೆಪ್ಯುಟೇಷನ್ ಏನಿರ್ತದಲ್ಲ ಅದರ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಬರೆಯೋದು ಕೇಳಿದ್ದಾರೆ. 1ನೇ ಪಾಯಿಂಟ್ ಟ್ರಸ್ಟ್ ಬಿಲ್ಡಿಂಗ್. ಎ ಗುಡ್ ರೆಪ್ಯುಟೇಷನ್ಸ್ ಎನ್ಕರೇಜಸ್ ಕಸ್ಟಮರ್ ಟ್ರಸ್ಟ್. ಅಂದರೆ ಇವಾಗ ಏನಿದೆಲ್ಲ ಕಸ್ಟಮರ್ದು ಒಂದು ಟ್ರಸ್ಟ್ ಇವಾಗ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಜಾನ್ ಇವಾಗ ಏನು ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ ಅಲ್ಲಿ ನಾವು ಏನು ಪ್ರಾಡಕ್ಟ್ ಆನ್ಲೈನಲ್ಲಿ ಯೂಸ್ ಮಾಡ್ಕೋತೀವಲ್ಲ ಕಸ್ಟಮರ್ದು ಏನಿರ್ತದೆ ಟ್ರಸ್ಟ್ ಇರುತ್ತೆ ಅದ್ರ ಮೇಲೆ. ಅದೇ ಬೇರೆದಾದರೆ ಟ್ರಸ್ಟ್ ಇರೋಂಗಿಲ್ಲ. ಅಂದರೆ ಅವ್ರು ಏನು ಫ್ರಾಡ್ ಮಾಡ್ತಿರ್ತಾವಲ್ಲ ವೆಬ್ಸೈಟ್ ಅವು ಟ್ರಸ್ಟ್ ಇಲ್ಲಾರದು ಬರುತ್ತೆ. ನೆಕ್ಸ್ಟ್ ಏನಿದೆ ಬ್ರ್ಯಾಂಡ್ ಅವೇರ್ನೆಸ್ ಪಾಸಿಟಿವ್ ರಿವೈವ್ಸ್ ಆ್ಯಂಡ್ ಫೀಡ್ಬ್ಯಾಕ್ ಎಂಪ್ಲಿ ಬ್ರ್ಯಾಂಡ್ ವಿಸಿಬಿಲಿಟಿ. ಅಂದರೆ ಬ್ರ್ಯಾಂಡ್ ಅವೇರ್ನೆಸ್ ಅಂದರೆ ಇವಾಗ ನಿಮ್ದು ಏನಿದೆ ಪಾಸಿಟಿವ್ ರಿವ್ಯೂ ಅವ ಅಲ್ಲಿ ಇವಾಗ ಒಂದು ಕಸ್ಟಮರ್ಗೆ ನಿಮ್ಮದು ಏನಿದೆ ಇವಾಗ ಆನ್ಲೈನ್ ಆರ್ಡ್ರ್ ಮಾಡಿರ್ತೀವಿ ಇವಾಗ ಒಂದು ಪ್ರಾಡಕ್ಟ್ನ ಅದು ನಿಮಗೆ ಆನ್ ಟೈಮ್ ರೀಚ್ ಆಯ್ತು ಅಂದರೆ ಇವಾಗ ಡೆಲಿವರಿ ಬಾಯ್ ಏನಿರ್ತದೆ ನಿಮ್ಗೆ ತಂದು ಕೊಟ್ಟರೆ ಆನ್ ಟೈಮ್ ರೀಚ್ ಅಲ್ಲಿ ನಿಮ್ಮದು ಇದು ಇರ್ತದೆ ರಿವ್ಯೂ ಕೊಡೋತ್ತೇಳಿ 1 ಸ್ಟಾರ್ ಆಗಿರ್ಬೋದು 2 ಸ್ಟಾರ್ ಆಗಿರ್ಬೋದು 3, 4, 5 ಸ್ಟಾರ್ ಕೊಟ್ಟು ಅಲ್ಲಿ ಏನಿದೆ ನಿಮ್ಗೆ ಒಂದು ಕಮೆಂಟ್ ಹೊಡೆದ್ರೆ ಅವ್ರಿಗೇನಾಗುತ್ತೆ ಅಥವಾ ನಿಮ್ದು ಏನಾದರೂ ಲೇಟ್ ಆಯಿತು ಡಿಲೇ ಆಯಿತು ಅಂತೇಳಿ ಅದನ್ನು ಕಮೆಂಟ್ ಮಾಡಿದರೆ ಅದನ್ನು ಬ್ರ್ಯಾಂಡ್ ಏನು ದೊಡ್ಡ ದೊಡ್ಡ ಕಂಪ್ನಿಗಳು ಇರ್ತವಲ್ಲ ಅದು ಸರಿಪಡಿಸ್ಕೊಳ್ಳೋಕೆ ಅವರಿಗೆ ಅನುಕೂಲ ಆಗ್ತೈತಿ. ಕಸ್ಟಮರ್ ಲಾಯಲಿಟಿ
ಕಸ್ಟಮರ್ಸ್ ಆರ್ ಮೋರ್ ಲೈಕ್ಲಿ ಟು ಸ್ಟೇ ಲಾಯಲ್ ಟು ರಿಪ್ಯೂಟೇಬಲ್ ಬ್ರ್ಯಾಂಡ್ಸ್. ಅಂದರೆ ಕಸ್ಟಮರ್ಗೆ ಏನೈತಿ ಅಟ್ರಾಕ್ಷನ್ ಮಾಡ್ಕೊಂಡು ಅವ್ರಿಗೆ ಏನೈತಿ ಅವ್ರ ಎನ್ಕ್ವೈರೀಸ್ ಅವ್ರ ಕ್ವಶನ್ಸ್ ಅಥವಾ ಡ್ಯಾಮೇಜ್ ಪೀಸಸ್ ಏನಿರುತ್ತೆ ಹೋಗಿರ್ತಾವಲ್ಲ ಕಸ್ಟಮರ್ ಕಡೆ, ಅವ್ರಿಗೆ ಇಂಟರಾಕ್ಷನ್ ಮಾಡ್ಕೊಳಕ್ಕೆ ಅವ್ರ ಜೊತೆ ಮಾತಾಡೋದಕ್ಕೆ ಏನೈತಿ ಒಂದು ಕಮ್ಯುನಿಕೇಷನ್ ಇಲ್ಲಿ ಬೆಳೆಸ್ಕೋಬೇಕಾಗ್ತದೆ. ಇಂಪ್ಯಾಕ್ಟ್ ಆನ್ ಸೇಲ್ಸ್, ನೆಗೆಟಿವ್ ರೆಪ್ಯುಟೇಷನ್ಸ್ ಕ್ಯಾನ್ ರೆಡ್ಯೂಸ್ ಸೇಲ್ಸ್ ಡ್ರಾಸ್ಟಿಕ್ಲಿ. ಅಂದರೆ ಇವಾಗ ಏನೈತಿ ನೀವು ಒಂದು ಪ್ರಾಡಕ್ಟ್ನ ತೊಗೊಂಡಿರ್ತೀರಿ, ಅದು ಡ್ಯಾಮೇಜ್ ಪ್ರಾಡಕ್ಟ್ ಕಳಿಸ್ಬಿಟ್ರೆ ಅದನ್ನು ಅವರು ರೀಫಂಡ್ ಮಾಡಿಲ್ಲ ಅಮೌಂಟ್ ಅಥವಾ ಅದಕ್ಕೇನೈತಿ ಎಕ್ಸ್ಚೇಂಜ್ ಮಾಡಿಲ್ಲ ಅಂದರೆ ಅಲ್ಲಿ ಏನಾಗ್ತೈತಿ, ಆಡಿಯನ್ಸ್ ಅಲ್ಲಿ ಕಸ್ಟಮರ್ ಏನು ಮಾಡಿಬಿಡ್ತಾರೆ, ರಿವೈ ಕೊಡೋಂಗಿಲ್ಲ, ಪ್ಲಸ್ ಕಮೆಂಟ್ ಏನು ಮಾಡ್ತೀವಿ, ಬ್ಯಾಡ್ ಕಮೆಂಟ್ಸ್ ಹಾಕಿಬಿಟ್ರೆ ಅಲ್ಲಿ ಏನಾಗ್ಬಿಡುತ್ತೆ, ಅಲ್ಲಿ ನೋಡೋರು ಏನಾಗ್ತೈತಿ, ಇದು ಸರಿ ಇಲ್ಲಪ್ಪ, ಡ್ಯಾಮೇಜ್ ಪ್ರಾಡಕ್ಟ್ ಕೊಡ್ತಾರೆ, ಇದು ಪ್ಲ್ಯಾಟ್ಫಾರ್ಮ್ ಸರಿ ಇಲ್ಲ ತಿಳಿಸಿ ಏನು ಮಾಡ್ತಾರೆ, ಅಲ್ಲಿ ಯಾರೂ ಪ್ರಾಡಕ್ಟ್ನ ಬೈ ಮಾಡೋಕ್ಕೆ ಹೋಗೋದಿಲ್ಲ. ಇನ್ಫ್ಲೂಯೆನ್ಸ್ ಆಫ್ ರಿವೈವ್ಸ್, ಅಂದರೆ ಆನ್ಲೈನ್ ರಿವೈಸ್ ಆನ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಗೂಗಲ್ ಆ್ಯಂಡ್ ಹೆಲ್ಪ್ ಪ್ಲೇ ಕ್ರಿಟಿಕಲ್ ರೂಲ್. ಅಂದರೆ ಇವಾಗ ಗೂಗಲ್ ಮುಖಾಂತರ ಈಗ ಹೋಟೆಲ್ ಆಗಿರ್ಬೋದು ಅಥವಾ ಟೂರಿಸಮ್ ಪ್ಲೇಸ್ ಆಗಿರ್ಬೋದು, ಅಲ್ಲಿ ಏನಿರುತ್ತೆ, ಅವ್ರು ಏನೋ ಬೇರೆದವರು ವಿಸಿಟ್ ಮಾಡಿರ್ತಾರೆ, ವಿಸಿಟ್ ಮಾಡಿ ಅಲ್ಲಿರುವಂಥ ವಾತಾವರಣ ಬಗ್ಗೆ ಏನಿರ್ತೈತಿ ಗೂಗಲ್ ರಿವೈ ಅಂತೇಳಿ ಕೊಟ್ಟಿರ್ತಾರೆ. ಸೊ ಅದರಿಂದ ಏನೈತೆ, ರಿವೈ ಮಾಡೋದ್ರಿಂದ ಆಡಿಯನ್ಸ್ ಗ್ರೋತ್ ಆಗಿರ್ಬೋದು ಅಥವಾ ಇವಾಗ ಹೋಟೆಲ್ಗಳಿಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಹೋಟೆಲ್ಗಳಿಗೆ ಏನೈತಿ ಇದ್ರ ಮುಖಾಂತರ ಆಡಿಯನ್ಸ್ನ ಎಂಗೇಜ್ಮೆಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಏನೈತಿ, ಕ್ರಿಸಿಸ್ ಮ್ಯಾನೇಜ್ಮೆಂಟ್. ಟ್ರಾನ್ಸಿಡ್ಸ್ ರಿಪ್ಯುಟೇಷನ್ಸ್ ರಿಕ್ವೈರ್ ಸ್ಟ್ರಾಟಜೀಸ್ ಮ್ಯಾನೇಜ್ಮೆಂಟ್ ಆರ್ ರೀಬಿಲ್ಡ್ ಟ್ರಸ್ಟ್. ಅಂದರೆ ಒಂದು ಕ್ರಿಟಿಕಲ್ ಮ್ಯಾನೇಜ್ಮೆಂಟ್ ಏನಿರ್ತದೆ ಇಲ್ಲಿ ಒಂದು ಟ್ರಸ್ಟ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಗ್ಲೋಬಲ್ ರೀಚ್. ರಿಪ್ಯುಟೇಷನ್ ಇನ್ಫ್ಲೂಯೆನ್ಸ್ ನಾಟ್ ಜಸ್ಟ್ ಎ ಲೋಕಲ್ ಬಟ್ ಗ್ಲೋಬಲ್ ಆಡಿಯನ್ಸ್ ಪ್ರಿಫರೆನ್ಸಸ್. ಅಂದರೆ ಇದು ಏನಿದೆ, ನೀವು ಒಂದು ಗ್ಲೋಬಲ್ ರೀಚ್ನೂ ಆಗುತ್ತೆ. ಇವಾಗ ಬೇರೆ ದೇಶದಿಂದ ನಮ್ಮ ಇಂಡಿಯಾ ದೇಶಕ್ಕೆ ಇವಾಗ ನಮ್ಮ ಯಾರಾದರೂ ಬರಬೇಕಾದ್ರೆ ಟೂರಿಸಮ್ ಪ್ಲೇಸ್ ಆಗಿರ್ಬೋದು ಅಥವಾ ಎಲ್ಲರೂ ವಿಸಿಟಿಗೆ ಬಂದಿರ್ತಾರೆ ಇವಾಗ, ಸೊ ಅವ್ರಿಗೆ ಒಂದು ನಿಯರ್ ಹೋಟೆಲ್ಗೆ ಏನಿರುತ್ತೆ ಅವರು ಫುಡ್ ಅಥವಾ ಊಟ ಮಾಡಬೇಕಾದ್ರೆ ಗೂಗಲ್ ಮುಖಾಂತರ ಸರ್ಚ್ ಮಾಡ್ತಾರೆ, ನಿಯರ್ ಹೋಟೆಲ್ ನೋಡ್ತಾರೆ, ಅದ್ರದ್ದು ರಿವ್ಯೂ ನೋಡ್ತಾರೆ, ಜಾಸ್ತಿ ರಿವ್ಯೂ ಕೊಟ್ಟಿರ್ತಾರೆ, ಯಾವುದು ಹೋಟೆಲ್ನಲ್ಲಿ ಏನಿದೆ, ಯಾವ ಥರ ಪ್ರಮೋಟ್ ಮಾಡ್ತಾರೆ, ಯಾವ ಥರ ಟ್ರೀಟ್ ಮಾಡ್ತಾರೆ, ಅದನ್ನು ನೋಡ್ಕೊಂಡು ಅವ್ರು ಏನು ಮಾಡ್ತಾರೆ, ಅಲ್ಲಿ ಹೋಗೋಕ್ಕೆ ಇವ್ರಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನು ಕಾಂಪಿಟೇಟಿವ್ ಎಡ್ಜ್. ಎ ವೆಲ್ ಮ್ಯಾನೇಜ್ಡ್ ರೆಪ್ಯುಟೇಷನ್ಸ್ ಗಿವ್ಸ್ ಎ ಬ್ರ್ಯಾಂಡ್ ಎ ಡಿಸ್ಟಿಂಕ್ಟ್ ಅಡ್ವಾಂಟೇಜ್ ಓವರ್ ಕಾಂಪಿಟೇಷನ್. ಅಂದರೆ ಇವಾಗ ಏನಿದೆ ಕಾಂಪಿಟೇಷನ್ಸ್ ಲೈವ್ ಇದೆ, ಈಗ ಈಗಿನ ಜನ್ರೇಷನಾಗ ಏನೈತಿ, ಇವಾಗ ಹೋಟೆಲ್ಗಳು ಜಾಸ್ತಿ ಇದೆ, ಟೂರಿಸಮ್ ಪ್ಲೇಸಸ್ ಜಾಸ್ತಿ ಇದೆ. ಇವಾಗ ಹೋಟೆಲ್ಗಳಲ್ಲಿ ಜಾಸ್ತಿ ಇರುತ್ತೆ, ಹೋಟೆಲ್ನಲ್ಲಿ ಅವರಿಗೆ ಮತ್ತು ಎಲ್ಲ ಹೋಟೆಲ್ ಜಾಸ್ತಿ ಇದ್ದರೆ ಅವ್ರಿಗೆ ಆಡಿಯನ್ಸ್, ಅವ್ರಿಗೆ ಕಸ್ಟಮರ್ ಬೇಕಲ್ಲ, ಮತ್ತು ಅವ್ರಿಗೆ ಸೇಲ್ಸ್ ಆಗಬೇಕಲ್ಲ, ಅವ್ರದ್ದು ಏನು ಫುಡ್ ಇದೆಯಲ್ಲ ಅದು ಸೇಲ್ಸ್ ಆಗಬೇಕಾದ್ರೆ ನಾವು ಏನು ಮಾಡಬೇಕು, ಒಂದು ಕಸ್ಟಮರ್ಗೆ ಏನೈತಿ ಚೆನ್ನಾಗಿ ಟ್ರೀಟ್ ಮಾಡಬೇಕು. ಸೊ ಥ್ಯಾಂಕಿಂಗ್ ಯು. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನೂ ಏನಾದರೂ ಅರ್ಥ ಆಗದಿದ್ದರೆ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೋದು. ಧನ್ಯವಾದಗಳು.